सर्वमङ्गलमाङ्गल्ये शिवे सर्वार्थसाधिके शरण्ये त्र्यम्बके गौरी नारायणि नमोस्तुते। ಓಂ ಶಾಂತಿ ಶಾಂತಿ ಶಾಂತಿ. ನಾವು ಶ್ರೀ ಚಿದಾನಂದ ಅವಧೂತರಿಂದ ರಚಿಸಲ್ಪಟ್ಟಿರುವಂಥ ಶ್ರೀ ದೇವಿ ಮಹಾತ್ಮ್ಯ ಪುರಾಣದ ಬಗ್ಗೆ ವಿಚಾರ ಮಾಡ್ತಿದ್ವಿ. ಈ ವಿಚಾರದಲ್ಲಿ 17ನೇ ಅಧ್ಯಾಯದಲ್ಲಿ ಶಿವನು ನಂದೀಶ್ವರನಿಗೆ ಎಲ್ಲ ಪ್ರಕಾರವಾದಂಥ ದೇವಿಯ ಮಹಿಮೆ ಬಗ್ಗೆ ಸ್ತುತಿ ಮಾಡಿ ಹೇಳ್ತಾ ಇರ್ತಾನೆ. ದಶಾವತಾರಗಳಲ್ಲಿ ಏನು ವಿಷ್ಣು ದಶಾವತಾರಗಳೆತ್ತಿ ತಾಳಿ ಬಂದಿದ್ನೋ ಅದು ದೇವಿಯೇ ಆಗಿದ್ದಳು. ಅವ್ರಿಗಿನ ರೂಪ ವಿಷ್ಣು ಥರ ಕಾಣಿಸ್ತಾ ಇತ್ತು, ಆದರೆ ದೇವಿಯೇ ಆ ರೂಪದಲ್ಲಿ ಬಂದಿದ್ದು ಅಂತ ಹೇಳ್ತಾನೆ. ಈಗ ಶರೀರದ ಒಳಗಡೆ ಷಟ್ಚಕ್ರ ಸಾಧನೆ, ಮೂಲಾಧಾರದಿಂದ ಯೋಗ ಮಾರ್ಗದಲ್ಲಿ ಹೋಗೋರು ಮೂಲಾಧಾರದಲ್ಲಿ ಸ್ವಲ್ಪ ದಿವಸ ಧ್ಯಾನ ಮಾಡಿ ಅದು ಆ್ಯಕ್ಟಿವೇಟ್ ಆದಮೇಲೆ ಮೇಲ್ಗಡೆ ಇರೋ ಚಕ್ರಗಳಿಗೆ ಒಂದೊಂದು ಚಕ್ರದಲ್ಲೇ 6 ಷಟ್ಚಕ್ರಗಳಿರ್ತವೆ. ಆ ಷಟ್ಚಕ್ರಗಳ ಧ್ಯಾನ ಮಾಡ್ಕೊತ ಮೇಲೆ ಸಹಸ್ರಾರ ಲಾಸ್ಟ್ ಫೈನಲ್ ಚಕ್ರಕ್ಕೆ ಸೇರಿಕೊಂಡು ಮತ್ತು ಅವರು ಆ ನಿರ್ವಿಕಲ್ಪ ಸಮಾಧಿ ಸ್ಥಿತಿಗೆ ಹೋಗ್ಬಿಡ್ತಾರೆ ಯೋಗಿಗಳು. ಅದರಲ್ಲಿರುವ ಅಂಥ ಒಂದೊಂದು ಚಕ್ರಕ್ಕೆ ಒಂದೊಂದು ಅಧಿಷ್ಠಾನ ದೇವರು ಇರ್ತಾರೆ. ಆ ಅಧಿಷ್ಠಾನ ದೇವರು ಕೂಡ ದೇವಿನೇ ಅನ್ನೋದು ಈಗ ಆ ಷಟ್ಚಕ್ರಗಳ ಸಾಧನೆ ಬಗ್ಗೆ ಹೇಳ್ತಾರೆ. ಎಳೆ ಬಸವೇಸನೇ ಕೇಳು, ದೇಹದೊಳಗೆ ದೇವಿಯ ಅವತಾರಗಳನ್ನು ಚಕ್ರದ ಸ್ಥಾನ, ದಳ, ಬೀಜ, ವರ್ಣ, ಅಧಿಪತಿಯವರ ನಾಮ ನಿನಗೆ ವಿಸ್ತರಿಸಿ ಚೆನ್ನಾಗಿ ಹೇಳುವೆನು. ದೇವಿಯ ಮಹಿಮೆಗೆ ಯಾವುದೂ ಸರಿಯಲ್ಲವು. ದೇವಿಯ ಚರಿತ್ರೆಯು ಅತ್ಯಂತ ಪವಿತ್ರವಾದದ್ದು. ಆಧಾರ ಚಕ್ರಕ್ಕೆ ಮನೆಯು ಗುರುವು. ಫಸ್ಟ್ ಮೂಲಾಧಾರ ಚಕ್ರ 4 ದಳಗಳಿರ್ತವೆ. ಕಮಲದಲ್ಲಿ ಪೆಟಲ್ಸ್ ಅಂತಾರಲ್ಲ, ಆ ಥರದ್ದು 4 ದಳಗಳು. ಒಂದು ಲೋಟಸನ್ನು ನಾವಲ್ಲಿ ಕಲ್ಪನೆ ಮಾಡ್ಕೋಬೇಕು ಮೂಲಾಧಾರದಲ್ಲಿ. ಅಲ್ಲಿ ಈಗ ಅದಕ್ಕೆ ಇವಾಗ ಅಂಗನ್ಯಾಸ ಕರನ್ಯಾಸ ಮಾಡಿದಾಗ ಅಂಗುಷ್ಟ ಅಭ್ಯಂ ತರ್ಜನೆ ಅಂತ ಫಸ್ಟ್ ಈ ಬೆರಳನ್ನು ಮುಟ್ಟೋದು ಅಂದರೆ ಮನಸ್ಸು ನಾವು ಎಲ್ಲೆಲ್ಲಿ ಅಲರ್ಟಾಗಿ ಎಲ್ಲೆಲ್ಲಿ ಪಾಯಿಂಟ್ಔಟ್ ಮಾಡ್ತೀವೋ ಅಲ್ಲಲ್ಲೆಲ್ಲ ನಮಗೆ ಜ್ಞಾನ ಆಗ್ತಾ ಇರುತ್ತೆ. ಮನಸ್ಸಿನ ಆಟ. ಮತ್ತು ಜುಟ್ಟನ್ನು ಇಟ್ಕೊಳ್ಳೋದು, ಕೈಗಳನ್ನು ಇಟ್ಕೊಳ್ಳೋದು, ಕಣ್ಣುಗಳನ್ನು ಟಚ್ ಮಾಡೋದು, ಎಲ್ಲೆಲ್ಲಿ ನಾವು ಟಚ್ ಮಾಡ್ತಾ ಇರ್ತೀವೋ ಮನಸ್ಸು ಅಲ್ಲೆಲ್ಲ ಹೋಗ್ತಾ ಇರುತ್ತೆ. ಅದೇ ಥರ ಆ ಮನಸ್ಸನ್ನು ಒಂದು ಪಾಯಿಂಟಲ್ಲಿಟ್ಟು ಸಾಧನೆ ಮಾಡೋದು. ಆ ಮನಸ್ಸನ್ನು ಹಂಗೆ ಮೂಲಾಧಾರ ಚಕ್ರದಲ್ಲಿ ಅಲ್ಲಿ ಈ ಒಂದು ಲೋಟಸನ್ನು ಊಹ ಮಾಡಿಕೊಂಡು ಅದಕ್ಕೆ 4 ಪೆಟಲ್ಸ್ ಇರ್ತಾರೆ ಮೂಲಾಧಾರದಲ್ಲಿ, 4 ದಳಗಳು. ಅಲ್ಲಿ ಆ ಒಂದೊಂದು ದಳದಲ್ಲಿ ಒಂದೊಂದು ಅಕ್ಷರದ ಕಲ್ಪನೆ ಮಾಡ್ಕೋಬೇಕು. 4 ಅಕ್ಷರದ ಆ ದಿನ ಅತ್ಯಂತ ಅಂತ್ಯ ಅಕ್ಷರಗಳಿರುವವು. ಅಲ್ಲಿ ಕಮಲ ನೀಲವರ್ಣದ್ದು, ಬ್ಲೂ ಕಲರ್ ಲೋಟಸ್. ಆ ಲೋಟಸ್ಸು ಬ್ಲೂ ಕಲರ್ ಆಗಿ ನಾವು ಊಹಿಸ್ಕೋಬೇಕು. ಒಲಿದಾಡುತ್ತಾ ಪಾಶ ಅಂಕುಶಗಳನ್ನು ಧರಿಸುವ ಗಣಪತಿಯೂ ಈ ಪಾರ್ವತಿಯು. ಅಲ್ಲಿ ಗಣಪತಿ ಅಧಿಷ್ಠಾನ ದೇವತೆ ಆಗಿರ್ತಾನೆ ಮೂಲಾಧಾರ ಚಕ್ರಕ್ಕೆ. ಆ ಗಣಪತಿ ಯಾರೂ ಅಲ್ಲ, ಈ ಪಾರ್ವತಿ ದೇವಿಯ ಗಣಪತಿ ರೂಪದಲ್ಲಿ ಕಾಣಿಸ್ಕೊತಾಳಪ್ಪ. ಅದು ಬೇರು, ಇದು ದೇವಿ ಬೇರು, ಅವರು ಬೇರೆ ಅನ್ಕೋಬೇಡ. ತ್ರಿಮೂರ್ತಿಗಳು ದೇವಿನೇ, ಗಣಪತಿಯು ದೇವಿನೇ, ಎಲ್ಲ ದೇವರು ದೇವಿಯ ಸ್ವರೂಪವೇ ಆಗಿದೆ ಅಂತ. ಮತ್ತು ಚಕ್ರ ದಂಡಾಕಾರವಾಗಿರೋ ವಸ್ತು ಮೂಲ ಅಂದರೆ ಒಂದು ಸ್ಟ್ರೈಟ್ ಲೈನ್ ಕೆಳಗೆ ಮೂಲಾಧಾರದಿಂದ ಸಹಸ್ರಾರ ತನಕ ಒಂದು ಸ್ಟ್ರೈಟ್ ಲೈನಲ್ಲಿ 6 ಚಕ್ರಗಳಿರ್ತವೆ. ಆ ಥರ ಊಹಿಸ್ಕೋಬೇಕು. ಮೂಲಾಧಾರ ಸಂಸ್ಕಾರಗಳೆಲ್ಲ ಒಟ್ಟುಗೂಡಿರ್ತವೆ. ಆ ಸ್ಥಾನ ಮೇಯ್ನು, ಅದಕ್ಕೆ ಮೂಲ ಅಂತಾರೆ, ಆರಿಜಿನ್ ಅಂತಾರೆ. ಅಲ್ಲಿ 4 ಅಕ್ಷರಗಳಿರ್ತವೆ: ವಕಾರ, ಶಂಕು ಶಕಾರ, ಷಟ್ಕೋಣ ಶಕಾರ ಮತ್ತು ಸರಸ್ವತಿ ಶಕಾರ.
ಈ 4 ಅಕ್ಷರಗಳು ಆ ಚಕ್ರದಲ್ಲಿ 4 ಪೆಟಲ್ಸ್ ನಾನು ಊಹನೆ ಮಾಡಿಕೊಂಡವಲ್ಲ, ಅಲ್ಲಿ 4 ಅಕ್ಷರಗಳನ್ನು ಊಹನೆ ಮಾಡಿಕೊಂಡು ಬ್ಲೂ ಕಲರ್ ಲೋಟಸನ್ನು ಮನಸ್ಸು ಅಲ್ಲಿ ಹೋಗಬೇಕು. ಗುದಾದ್ವಾರ ಎಲ್ಲಿ ಮಲ ವಿಸರ್ಜನೆ ಮಾಡ್ತೀವೋ ಅದರ ಒಂದು ಆರಿಜಿನ್ನಲ್ಲಿ ಆ ಮೂಲ ಚಕ್ರನ ನಾವು ಇದು ಮಾಡ್ಕೋಬೇಕು. ಅದಕ್ಕೂ ಎಕ್ಸಸೈಸ್ಗಳಿರ್ತವೆ. ಒಂದು ಯೋಗನ ಕಲ್ತಿರೋಂಥ ಗುರು ಹತ್ರ ಹೋಗಿ ಮೂಲಾಧಾರದಲ್ಲೂ ಕೂಡ ಕೆಲವೊಂದು ಎಕ್ಸಸೈಸ್ ಇರ್ತವೆ. ಕುದುರೆ ಮಲ ವಿಸರ್ಜನೆ ಮಾಡುವಾಗ ಹೆಂಗೆ ಹೊರಗಡೆ ಒಳಗಡೆ ಮಾಡ್ತಾ ಇರುತ್ತೋ ಆ ಥರ ಎಲ್ಲ ಮೂಲಾಧಾರದ ಎಕ್ಸಸೈಸು ಮಾಡಿ, ಪ್ರಾಣಾಯಾಮದಲ್ಲಿ ಟೆಕ್ನಿಕ್ ಇರುತ್ತೆ, ಅವೆಲ್ಲ ಮೂಲಾಧಾರ ಚಕ್ರಗಳನ್ನು ಆ್ಯಕ್ಟಿವೇಟ್ ಮಾಡ್ಕೊತಾರೆ. ನೀನು ಈ ಜನ್ಮದಲ್ಲಿ ಸಾಧನೆ ಮಾಡ್ಕೊಂಡಿದ್ರೆ ಅದು ನಿನಗೆ ನೆಕ್ಸ್ಟ್ ಜನ್ಮಕ್ಕೆ ಕೂಡ ಅದು ಆಟೋಮೆಟಿಕ್ಕಾಗಿ ಆ ಚಕ್ರಗಳು ಆ್ಯಕ್ಟಿವೇಟ್ ಆಗಿಬಿಡ್ತವೆ. ಮಾತಾ ಮಾಣಿಕೇಶ್ವರಮ್ಮ ಅವರು ಸಣ್ಣ ವಯಸ್ಸಿನಲ್ಲಿದ್ದಾಗ ಚೈಲ್ಡ್ ಮ್ಯಾರೇಜ್ ಮಾಡೋದಕ್ಕೆ ಆ ಎಂಗೇಜ್ಮೆಂಟು ರೆಡಿ ಮಾಡಿಬಿಟ್ಟಿರ್ತಾರೆ. ಮಾತಾ ಮಾಣಿಕೇಶ್ವರಮ್ಮ ಅವರು ಆಗಲೇ ತಂದೆ ತಾಯಿ ಹೇಳ್ತಾರೆ, ನಾನು ಮದುವೆ ಅಂದರೆ ಇಷ್ಟ ಇಲ್ಲ, ನೀವು ಬಲವಂತಕ್ಕೆ ಮದುವೆ ಮಾಡೋಕ್ಕೆ ಹೋದ್ರೆ ನಾನು ಪ್ರಾಣ ತಕ್ಕೊಂಡು ಆತ್ಮಹತ್ಯೆ ಮಾಡ್ಕೊತೀನಿ ಅಂತೆಲ್ಲ ಬೆದರಿಸಿರ್ತಾರೆ. ಆದರೂ ಕೂಡ ನೀನು ಸಣ್ಣ ಹುಡುಗಿ ಈಗೇನು ಗೊತ್ತಾಗುತ್ತೆ, ವಯಸ್ಸಾದಮೇಲೆ ನೀನೇ ಬೇಕು ಅಂತ ಕೇಳ್ತೀಯ ಅಂತ ಹೇಳ್ಬಿಟ್ಟು ನೆಗ್ಲೆಕ್ಟ್ ಮಾಡ್ತಾರೆ. ಇನ್ನು ಅವ್ರು ಎಂಗೇಜ್ಮೆಂಟಿಗೆ ನೋಡೋಕೆ ಬಂದಿರ್ತಾರಲ್ಲ, ಅವ್ರಿಗೆ ಕಾಣಿಸ್ಬಾರ್ದು ಅಂದ್ಬಿಟ್ಟಿದ್ದೂ ಮಣ್ಣಿಂದ ದೊಡ್ಡ ಗಿದ್ದ ಅಂತಾರೆ, ದೊಡ್ಡ ಪಾತ್ರೆ ಥರ ಇರುತ್ತೆ ಮಣ್ಣಿಂದ ಮಾಡಿ, ಜಾಡಿನೋ ಏನೋ ಅಂತಾರೆ ಅದನ್ನು. ಅದರ ಒಳಗಡೆ ಕುತ್ಕೊಂಡ್ಬಿಟ್ಟು ಮೇಲ್ಗಡೆ ಮುಚ್ಕೊಂಡ್ಬಿಟ್ಟಿದ್ದಾಳಂತೆ. ಕುತ್ಕೊಂಡ್ಬಿಟ್ಟಿದ್ರೆ ಒಳಗಡೆ ಉಸಿರು ಸ್ವಲ್ಪ ಜೋರಾಗಿ ಆಡಬೇಕಾಗುತ್ತೆ, ಗಾಳಿ ಕಡಿಮೆ ಇರುತ್ತಲ್ಲ, ಈ ಉಸಿರಾಡೋ ಸೌಂಡ್ ಕೂಡ ಹೊರಗಡೆಯವ್ರಿಗೆ ಎಲ್ಲಿ ಕೇಳಿಸ್ಬಿಡುತ್ತೆ ಅಂದ್ಬಿಟ್ಟಿದ್ದನ್ನು ಮೂಗು ಉಸಿರು ಕೂಡ ಆಡಬಾರ್ದು, ಮೂಗು ಮುಚ್ಕೊಂಡ್ಬಿಡೋಣ ಸೈಲೆಂಟಾಗಿ, ಅವ್ರು ಬಂದು ಹಂಗೆ ವಾಪಸ್ ಹೋಗಿಬಿಡಲಿ ಅಂತ ಮುಚ್ಕೊಂಡಿದ್ದಾರೆ. ಆ ಮುಚ್ಕೊಂಡಿದ್ದಾಗ ಸ್ವಲ್ಪ ಪ್ರಾಣದ ಜೊತೆ ಆಟ ಆಡ್ದಂಗೆಲ್ಲ ಆವತ್ತು ಮೂಲಾಧಾರ ಚಕ್ರ ಆ್ಯಕ್ಟಿವೇಟ್ ಆಗೋಯ್ತಂತೆ. ಅವ್ರ ಪೂರ್ವಜದ ಯೋಗಿಗಳೆಲ್ಲ ದತ್ತಾತ್ರೇಯ ಸ್ವರೂಪಗಳವರು ಅಂಥವ್ರಿಗೆಲ್ಲ ಹಂಗೆ ಸ್ವಾಭಾವಿಕವಾಗಿ ಹಂಗೆ ಪೂರ್ವಜನದಲ್ಲಿ ಸಾಧನೆ ಹೆಚ್ಚಿರೋದ್ರಿಂದ ಮೂಲಾಧಾರ ಚಕ್ರ ಹಂಗೆ ಆ್ಯಕ್ಟಿವೇಟ್ ಆಗೋಗಿರುತ್ತೆ ಆ ಥರ. ಅದಕ್ಕೆ ಈ ಸಾಧನೆಗಳು ಫಸ್ಟು ಧ್ಯಾನ ಮಾಡ್ಕೊಂಡು ಈ ಥರ ಮನಸ್ಸನ್ನಲ್ಲೇ ನಿಯಂತ್ರಣ ಮಾಡಿ ಅವು ಪ್ರಾಣಾಯಾಮ ಮಾಡ್ಕೊತಾ ಇದ್ದರೆ ಒಂದು ದಿವಸ ಮೂಲಾಧಾರ ಆ್ಯಕ್ಟಿವೇಟ್ ಆಗಿ ಮತ್ತು ನೆಕ್ಸ್ಟ್ ಚಕ್ರಕ್ಕೆ ಹೋಗಬೇಕು. ಅದರಲ್ಲಿರೋ ಅಧಿಷ್ಠಾತ್ರಿ ದೇವ ಮೂಲಾಧಾರದ ಗಣಪತಿ ಪಾರ್ವತಿನೇ ಆಗಿದ್ದಾಳೆ ಅಂತ ಹೇಳ್ತಾ ಇದ್ದಾರೆ. ಅರಿವು ಆಧಾರ ಒಂದಾಗಿರುವ ಸ್ವಾದಿಷ್ಟ ಚಕ್ರಕ್ಕೆ, ಅದ್ರ ಮೇಲೆ ಮೂಲಾಧಾರ ಆದಮೇಲೆ ಸ್ವಾದಿಷ್ಟ ಚಕ್ರಕ್ಕೆ ಸ್ಥಾನವು ಲಿಂಗವು ಮೂತ್ರೇಂದ್ರಿಯದ ಆರಿಜಿನ್ ಪಾಯಿಂಟು, ಅದು ಸ್ವಾದಿಷ್ಟ ಚಕ್ರಕ್ಕೆ ಮೂಲ. ಇದು 6 ದಳ 6 ಪೆಟಲ್ಸ್ ಇರ್ತವೆ, ಮತ್ತು ಅದರಲ್ಲಿ 6 ಅಕ್ಷರಗಳಿರ್ತವೆ. 6 ಅಕ್ಷರಗಳೆಂದರೆ ಬ ಭ ಮ ಯ ರ ಲ. ಈ 6 ಅಕ್ಷರಗಳು ಒಂದೊಂದು ದಳದಲ್ಲಿ ಒಂದೊಂದು ಅಕ್ಷರ ಕಲ್ಪನೆ ಮಾಡಿಕೊಂಡು ಕಪ್ಪು ವರ್ಣದ ಬ್ಲ್ಯಾಕ್ ಲೋಟಸ್, ಕಪ್ಪು ವರ್ಣದ ಕಮಲ, ಅಲ್ಲಿ ಬ್ಲ್ಯಾಕ್ ಕಲರ್ ಲೋಟಸನ್ನು ಊಹನೆ ಮಾಡಿಕೊಂಡು ಈ 6 ಅಕ್ಷರಗಳು ಒಂದೊಂದು ಪೆಟಲಲ್ಲಿ ಒಂದೊಂದು ಧ್ಯಾನ ಮಾಡಿಕೊಂಡು ಅಲ್ಲಿ ಸ್ವಲ್ಪ ದಿವಸ ಮೆಡಿಟೇಷನ್ ಮಾಡಬೇಕಾಗುತ್ತೆ. ಆ ಚಕ್ರ ಆ್ಯಕ್ಟಿವೇಟ್ ಆಗೋ ತನಕ ಸದಾ ಜಪಮಣಿ ಕಮಂಡಲಗಳನ್ನು ಧರಿಸುವ ಬ್ರಹ್ಮನು, ಅಲ್ಲಿ ಬ್ರಹ್ಮದೇವರು ಅಧಿಷ್ಠಾತ್ರ ದೇವರಾಗಿರ್ತಾರೆ. ಸ್ವಾದಿಷ್ಟ ಚಕ್ರಕ್ಕೆ ಬ್ರಹ್ಮನೇ ಅಧಿಷ್ಠಾತ್ರ ದೇವತೆ. ಆ ಬ್ರಹ್ಮ ಯಾರು ಅಲ್ಲಪ್ಪ, ಈ ಪಾರ್ವತಿ ದೇವಿನೇ ಕೇಳಂತ ನಂದಿಗೆ ಶಿವನು ಹೇಳ್ತಾ ಇದ್ದಾನೆ. ಇದಕ್ಕೆ ಪ್ರಜಾಪತಿಯು ಎಂಬ ನಾಮ ಉಂಟು. ಆ ಬ್ರಹ್ಮನಿಗೆ ಅಲ್ಲಿ ಪ್ರಜಾಪತಿ ಎಂಬ ಹೆಸರು ಕೂಡ ಇರುತ್ತೆ. ಮತ್ತು ಅದರ ಮೇಲೆ ಮಣಿಯ ಬೆಳಗಿನಲ್ಲಿಪ್ಪ ಮಣಿಪೂರ ಚಕ್ರಕ್ಕೆ, ಅದರ ಮೇಲೆ ಇರೋ ಚಕ್ರ ಮಣಿಪೂರ ಚಕ್ರ. ಹಳದಿ ವರ್ಣದ ಕಮಲಕ್ಕೆ, ಅಂದರೆ ಯೆಲ್ಲೋ ಕಲರ್ ಲೋಟಸನ್ನು ಅಲ್ಲಿ ಊಹೆ ಮಾಡ್ಕೋಬೇಕು. ಮತ್ತು 10 ದಳಗಳು 10 ಪೆಟಲ್ಸ್ ಇರುತ್ತೆ, 10 ದಳಗಳಿರುತ್ತೆ ಲೋಟಸ್ಗೆ. 10 ಅಕ್ಷರಗಳಿರ್ತವೆ. ಡ ಢ ಣ ತ ಥ ದ ಧ ನ ಪ ಫ. ಈ 10 ಅಕ್ಷರಗಳು. ಈ 10 ಅಕ್ಷರಗಳನ್ನು ಆ ಕಮಲದ ಲೋಟಸ್ ಮೇಲೆ ಈ ಅಕ್ಷರಗಳ ಬಗ್ಗೆ ಧ್ಯಾನ ಮಾಡ್ತಿರಬೇಕು. ಅಭಿಮಾನದಿಂದ 4 ಭುಜಗಳಲ್ಲಿ, ಅಲ್ಲಿ ಅಧಿಷ್ಠಾತ್ರ ದೇವರು ಯಾರಂದರೆ 4 ಭುಜಗಳಿರುವ ಶಂಖ ಚಕ್ರ ಗದಾಪಾಶ ಧರಿಸಿರುವ ವಿಷ್ಣು ಅಲ್ಲಿ ಅಧಿಷ್ಠಾತ್ರ ದೇವರಾಗಿರ್ತಾನೆ. ಆ ವಿಷ್ಣು ಯಾರು ಅಲ್ಲಪ್ಪ, ಪಾರ್ವತಿ ದೇವಿ ಆದಿ ಪರಾಶಕ್ತಿಯೇ ಆಗಿರ್ತಾಳೆ ಅಂತ. ಮತ್ತು ಆಶೆ ಇಲ್ಲದಿರುವ ಬಡಿಯದಿರುವ ಅನಾಹುತ ಚಕ್ರಕ್ಕೆ, ಆ ಮಣಿಪೂರ್ವಕ ಚಕ್ರಕ್ಕಿಂತ ಮೇಲೆ ಇರೋ ಚಕ್ರ ಅನಾಹುತ ಚಕ್ರ ಅಂತಾರೆ. ಇದರ ಸ್ಥಾನ, ಇದು ಮಣಿಪೂರ್ವಕ ಸ್ಥಾನ ಹೇಳಿಲ್ವಲ್ಲ, ಸ್ವಲ್ಪ
ಆ ಎರಡು ಇಂದ್ರಿಯಗಳಿಗಿಂತ ಸ್ವಲ್ಪ ಮೇಲೆ ಭಾಗದಲ್ಲಿ ಅದು ಮಣಿಪೂರ್ವಕ ಚಕ್ರನ ಊಹನೆ ಮಾಡ್ಕೋಬೇಕು. ಅನಾಹುತ ಚಕ್ರಕ್ಕೆ ಸ್ಥಾನವು ಇದು ನಾಭಿ. ಮಣಿಪೂರ್ವಕ ಚಕ್ರದಲ್ಲಿ ನಾಭಿ ಸ್ಥಾನ. ಇದು ಅನಾಹುತ ಚಕ್ರದ ಸ್ಥಾನವು ಎದೆ ಬರುತ್ತೆ. ನಾಭಿ, ಮಣಿಪೂರ್ವ ಚಕ್ರಕ್ಕೆ ನಾಭಿ. ಮತ್ತು ಅನಾಹುತ ಚಕ್ರಕ್ಕೆ ಸ್ಥಾನವು ಎದೆ ಆಗಿರುತ್ತೆ, ಹಾರ್ಟ್ ಆಗಿರುತ್ತೆ. ಬಂಗಾರ ವರ್ಣದ ಕಮಲ, ಗೋಲ್ಡನ್ ಲೋಟಸನ್ನು ಊಹೆ ಮಾಡ್ಕೋಬೇಕಲ್ಲಿ. ಮತ್ತು 12 ದಳಗಳಿರ್ತವೆ, 12 ಪೆಟಲ್ಸ್ ಇರುತ್ತೆ. ಅಕ್ಷರಗಳು ಕೂಡ 12 ಇರ್ತವೆ. ಕ, ಖ, ಗ, ಘ, ಞ, ಚ, ಛ, ಝ, ಝ, ಞ, ಟ, ಠ. ಇವು 12 ಅಕ್ಷರಗಳು. ಮಹತ್ತಾದ ಪಿನಾಕ ತ್ರಿಶೂಲ ಬ್ರಹ್ಮ ಕಪಾಲ ಧರಿಸಿದ ರುದ್ರನು ಇಲ್ಲಿ ಅಧಿಷ್ಠಾನ ದೇವತೆ ಆಗಿರ್ತಾನೆ. ಆ ರುದ್ರನು ಯಾರು ಅಲ್ಲಪ್ಪ, ಈ ಪಾರ್ವತಿ ದೇವಿನೇ ಅಂತ ಶಿವನು ನಂದೀಶ್ವರನಿಗೆ ಹೇಳ್ತಾ ಇದ್ದಾನೆ. ಅದಾದ ಮೇಲೆ ಅಲ್ಲಿ ಅಹುದೆಂಬುದೆನ್ನುತ್ತಾ ಇರುವ ವಿಶುದ್ಧಿ ಚಕ್ರಕ್ಕೆ ಸ್ಥಾನವು ಕುತ್ತಿಗೆಯು ಹೊಗೆಯ ವರ್ಣದ ಕಮಲ, ಗ್ರೇ ಕಲ್ಲರು ಕಮಲ, 16 ದಳಗಳು, 16 ಅಕ್ಷರಗಳು, ಸದಾ ಇಹಪರಕ್ಕೆ ತಿರುಗುತ್ತಾ ಸತ್ತು ಹುಟ್ಟುವ ಜೀವನು ಈ ಪಾರ್ವತಿ, ಇಲ್ಲಿ ಜೀವನೇ ಇಲ್ಲಿ ಅಧಿಷ್ಠಾತ್ರೆ ಆಗಿರ್ತಾನೆ. ಆ ಜೀವನು ಯಾರೂ ಅಲ್ಲ, ಈ ಪಾರ್ವತಿಯೇ ಎಂದು ತಿಳಿದುಕೋ ಅಂತ. ಅದಾದ ಮೇಲೆ ಸರ್ವ ಜೀವರಲ್ಲಿ ದಯೆಯುಳ್ಳ ಶಿವಯೋಗವೆಂಬ ಆಗ್ನೇಯ ಚಕ್ರ, ಅದರ ಆಗ್ನೇಯ ಚಕ್ರದ ಸ್ಥಾನವು ಹುಬ್ಬು, ಭ್ರೂಮಧ್ಯೆ. 2 ಹುಬ್ಬುಗಳ ಮಧ್ಯವು ರತ್ನ ಪ್ರಕಾಶವು, ಕಣ್ಣು, ಕಿವಿ, ಮೂಗುಗಳ ದ್ವಾರವುಳ್ಳದ್ದು ಕಮಲ. 2 ದಳ, ಹಂ ಕ್ಷಂ, 2 ಅಕ್ಷರ, ಕೋಟಿ ಸೂರ್ಯರ ಪ್ರಕಾಶವನ್ನು ಮೆರೆಸುತ್ತಿರುವ ಬಿಂದುವು ಈ ಪಾರ್ವತಿ ದೇವಿಯೇ. ಇಲ್ಲಿ ಅಧಿಪತಿ ಯಾರಂದರೆ ಬಿಂದುನೇ. ಕಂಠದಲ್ಲಿ ಜೀವಭಾವ ಏನಿರುತ್ತೆ, ಜೀವನೇ ಅಧಿಷ್ಠಾತ್ರಿ ದೇವಿ ಆಗಿರ್ತಾನೆ. ಭ್ರೂಮಧ್ಯದಲ್ಲಿ ಬಿಂದು ಪ್ರಕಾಶ, ಒಂದು ಬಿಂದು, ಒಂದು ಕಣ್ಣು ಮುಚ್ಕೊಂಡು ಧ್ಯಾನ ಮಾಡ್ತಾಯಿದ್ರೆ ಒಂದು ಬಿಂದು ಕಾಣಿಸುತ್ತೆ ಅಲ್ಲಿ. ಆ ಬಿಂದು ಮೇಲೆ ನಾವು ಅದರ ಜ್ಯೋತಿಯ ಆಕಾರದಲ್ಲಿರುತ್ತೆ ಬಿಂದು. ಹೆಂಗೆ ದೀಪ ಬೆಳಗ್ಗೆ ಹೋಗಿ ಹಿಂಗೆ ಕೋನ್ ಶೇಪಲ್ಲಿ ಮೇಲ್ಗಡೆ ಹೋಗುತ್ತಲ್ಲ, ಆ ಥರದ್ದು ಜ್ಯೋತಿ ದರ್ಶನ ಆಗುತ್ತೆ ಅಲ್ಲಿ. ಮತ್ತು ಸಹಸ್ರಾರ್ಧ ಚಕ್ರಕ್ಕೆ ಊರ್ಧ್ವಮುಖವುಳ್ಳ ಬ್ರಹ್ಮರಂಧ್ರ ಸ್ಥಾನವು 1000 ದಳದ ಕಮಲದಿಂದ ಅಮೃತವ ತುಂಬಿದ್ದು ಅಲ್ಲಾಡದಿರುವ ಬಹುಪ್ರಕಾಶವನ್ನು ಧರಿಸಿ ಬಾಹ್ಯಾಂತರ ವಾಸನೆಗಳಲ್ಲಿ ಇದ್ದ ಸದ್ರೂಪ ನಿರ್ಮಲವಾದ ಪರಬ್ರಹ್ಮವು ಈ ಪಾರ್ವತಿಯೇ ಕೇಳೆಂದಳು. ಇದು ಸಹಸ್ರಾರ ಚಕ್ರ, ಮಸ್ತಕ. ಮನಸ್ಸನ್ನು ಕೆಳಗಡೆಯಿಂದ ಮೂಲಾಧಾರದಿಂದ ಸಹ ಒಂದೊಂದು ಚಕ್ರನ ಆ್ಯಕ್ಟಿವೇಟ್ ಮಾಡ್ಕೊತ ಅಲ್ಲಿ ಹೋಗ್ಬಿಟ್ರೆ ಅಲ್ಲಿ ಬಂದುಬಿಟ್ಟು ಅಕ್ಷರಗಳೇನಿಲ್ಲ, ಅಲ್ಲಿ ಸೋಹಂ ಅನ್ನೋದೇ ಅಕ್ಷರ ಆಗಿರುತ್ತೆ. ಮತ್ತು ಅಲ್ಲಿ ಅಕ್ಷರಗಳು ಓಂಕಾರ, ಬೀಜಾಕ್ಷರ. ಆಗ್ನೇಯ ಚಕ್ರದಲ್ಲೂ ಕೂಡ ಓಮೆ. ಏನಂದರೆ ಆಗ್ನೇಯ ಚಕ್ರದಲ್ಲಿ ಓಂ ಅಂತ ಒಟ್ಟಿಗೆ ಉಚ್ಚಾರಣೆ ಮಾಡ್ತಾರೆ. ಸಹಸ್ರದಲ್ಲಿ ಆ ಓಂಕಾರನ ಸಂಧಿ ವಿಚ್ಛೇದ ಮಾಡಿದ್ರೆ ಆ, ಉ, ಮ, ಈ 3 ಅಕ್ಷರಗಳಲ್ಲಿ ಅದನ್ನು ಧ್ಯಾನ ಮಾಡ್ಕೊತಾ ಇರ್ತಾರೆ. ಅಲ್ಲಿ ವರ್ಣ ಬಿಳಿ ವರ್ಣ. ಮತ್ತು ಅಧಿಪತಿ ಯಾರಂದರೆ ಪರಬ್ರಹ್ಮ ಅಂದರೆ ನಿರ್ಗುಣ ನಿರಾಕಾರ ಸ್ವರೂಪನಾದ ಪರಬ್ರಹ್ಮನೇ. ಮತ್ತು ಅಲ್ಲಿ ಆತನ ಧ್ಯಾನ ಮಾಡಿಕೊಂಡ್ರೆ ಮತ್ತು ಇನ್ನು ನಿರ್ವಿಕಲ್ಪ ಸಮಾಧಿ ಸ್ಥಿತಿ ಸಿಕ್ಬಿಡುತ್ತೆ. ಸಹಸ್ರಾರ ಚಕ್ರ ಆ್ಯಕ್ಟಿವೇಟ್ ಆಗಿದ್ದ ದಿವಸ ನಿರ್ವಿಕಲ್ಪ ಸಮಾಧಿ ಸ್ಥಿತಿಗೆ ಹೋಗ್ಬಿಟ್ಟು ಹೊರಗಡೆ ಬಂದರೂ ಕೂಡ ಅವರು ಜೀವನ ಮುಕ್ತ ಸ್ಥಿತಿಯಲ್ಲಿರ್ತಾರೆ. ಇದ್ರ ಪೋತುಲೂರಿ ವೀರಬ್ರಹ್ಮೇಂದ್ರ ಸ್ವಾಮೀಜಿಯವರು ಅವ್ರ ಸಿನಿಮಾದಲ್ಲಿ ಕೂಡ ತೋರಿಸ್ತಾರೆ. ಈ 6 ಚಕ್ರಗಳ ಬಗ್ಗೆ ಒಂದು ಹಾಡು ಕೂಡ ಆಡ್ತಾರೆ. ಅಲ್ಲೊಬ್ಬ ಭಕ್ತ ಇರ್ತಾನೆ, ಅವನ ಹೆಂಡತಿ ಕೂಡ ಹಿಂಗೆ 6 ಚಕ್ರಗಳಿರ್ತಾವಂತೆ. ಈ ಥರ ಒಂದೊಂದು ಚಕ್ರದಲ್ಲಿ ಒಂದೊಂದು ದೇವರು ಇರ್ತಾರಂತೆ. ಹಂಗೆ ಅಂದರೆ ಏನಿದು ಎಲ್ಲ ಬೂಟಾಟಗಳಿರುವಂಥ ಸ್ವಾಮಿಗಳ ಮಾತು ಕೇಳ್ತೀಯ, ಎಲ್ಲಿ ಮೂಲಾಧಾರದಲ್ಲಿ ಗಣಪತಿ ಇರ್ತಾನೆ, ಎಲ್ಲಿ ನೋಡೋಣ ಅಂದ್ಬಿಟ್ಟು ಕಟ್ ಮಾಡಿಬಿಡ್ತಾನೆ. ಎಲ್ಲ ಕಟ್ ಮಾಡಿ ನೋಡೋಣ ಅಂದ್ಬಿಟ್ಟು ಹೆಂಡತಿಯನ್ನು ಕಟ್ ಮಾಡಿಬಿಟ್ಟಿರ್ತಾನೆ. ಕಟ್ ಮಾಡಿದ್ಮೇಲೆ ಅಯ್ಯೋ ಬಂದ್ಬಿಟ್ಟು ಮತ್ತು ಪೋತುಲೂರಿ ವೀರಬ್ರಹ್ಮೇಂದ್ರ ಸ್ವಾಮೀಜಿಯನ್ನು ಕೊಲ್ಲೋದಕ್ಕಂತ ಕತ್ತಿಯಿಂದ ಹೊಡೆಯಕ್ಕೆ ಹೋದರೆ ಅದು ಹೂನಾರ ಆಗಿಬಿಟ್ಟಿರುತ್ತೆ. ಮತ್ತು ಅದರಲ್ಲೇ ಅಹಂಕಾರ ಕಳ್ಕೊಂಡು ಮತ್ತು ಜ್ಞಾನೋದಯ ಆದಮೇಲೆ ಪಶ್ಚಾತ್ತಾಪ ಪಡ್ತಾ ಇರ್ತಾನೆ. ಅಯ್ಯೋ ನಾನು ಸಾಯಿಸಿಬಿಟ್ಟೆ ನನ್ನ ಹೆಂಡತಿಯನ್ನು, ಒಳಗಡೆ ಕುಲ್ಲು ಬುದ್ಧಿಯಿಂದ ಹಂಗೆ ಅಂದ್ಬಿಟ್ಟು. ಕಕ್ಕಯ್ಯ ಅಂತ ಹೆಸರಿರುತ್ತೆ ಅವನ ಹೆಸರು. ಆವಾಗ ಈ ಚಕ್ರಗಳ ಬಗ್ಗೆ ಒಂದು ಸಾಂಗ್ ಬರುತ್ತೆ. ಈ
ಯೋಗ ಸಾಧನೆ ಮಾಡೋರು ಈ ಈ ಪ್ರಯತ್ನದಲ್ಲೇ ಇರ್ತಾರೆ ಅವರು. ಅವರಿಗೆ ಅದಕ್ಕೆ ಹೆಚ್ಚು ಸ್ವಲ್ಪ ಶ್ರವಣ ಮಾಡಿದ ತಕ್ಷಣ ಇಮಿಡಿಯೇಟಾಗಿ ಈ ಸಾಧನೆಯಲ್ಲಿ ಬೆಳಗ್ಗೆ ನಿದ್ದೆ ಎದ್ದ ತಕ್ಷಣ ಬ್ರಹ್ಮ ಮುಹೂರ್ತ, ದೇವ ಮುಹೂರ್ತ, ಈ 6 ಗಂಟೆ ಅವರು ಬೇರೆ ಇನ್ನೊಂದು ಕೆಲಸ ಇಟ್ಕೊಳ್ಳೋದಿಲ್ಲ. ಕೇವಲ ಪ್ರಾಣಾಯಾಮಾದಿ ಮಾಡಿಕೊಂಡು ಇಂಥ ಒಂದು ಚಕ್ರಗಳ ಸಾಧನೆ ಮಾಡ್ಕೊತಾ ಇರ್ತಾರೆ. 9 ಗಂಟೆ ಆದಮೇಲೆ ಮತ್ತೆ ಹೊರಗಡೆ ಕಾಣಿಸೋದವರು. ಅಲ್ಲಿ ತನಕ ಬೆಳಗ್ಗೆ 3 ಗಂಟೆಯಿಂದ ಎದ್ದು ಒಂದು ಗಂಟೆಯಲ್ಲಿ ಸ್ನಾನ ಮಾಡಿಕೊಂಡು 4 ಗಂಟೆಯಿಂದ ಹೆಚ್ಚು ಕಡಿಮೆ 5 ತಾಸು ಕೇವಲ ಪ್ರಾಣಾಯಾಮ ಯೋಗಾಸನಗಳ ಸಾಧನೆ ಮಾಡ್ಕೊತಾ ಇರ್ತಾರೆ ಅವರು. ರುಚಿಗಳು ಯಾರ್ಯಾರ ರುಚಿ ಹೆಂಗಿರುತ್ತೋ ಗೊತ್ತಾಗೋದಿಲ್ಲ. ಆ ಥರ ಅವರು ಚಕ್ರಗಳನ್ನು ಆ್ಯಕ್ಟಿವೇಟ್ ಮಾಡಿಕೊಂಡು ಅಂಥ ನಿರ್ವಿಕಲ್ಪ ಸಮಾಧಿ ಸ್ಥಿತಿಗೆ ಹೋಗಿ ಹನಿಮ ಗರಿಮಾದಿ ಸಿದ್ಧಿಗಳನ್ನೆಲ್ಲ ಹೊಂದಿರ್ತಾರೆ. ಈ ಅವಧೂತರ ಹತ್ರ ಎಲ್ಲ ಈ ಟೆಕ್ನಿಕ್ ಇರುತ್ತೆ. ಚಕ್ರಗಳ ಸಾಧನೆ ಎಲ್ಲ ಅವಧೂತರ ಹತ್ರ ಅವ್ರಿಗೆಲ್ಲ ಆ್ಯಕ್ಟಿವೇಟ್ ಆಗಿಬಿಟ್ಟಿರ್ತವೆ. ಅದು ಶ್ರವಣ ಮಾಡ್ತಾಯಿದ್ರು ಕೂಡ ಆಟೋಮೆಟಿಕ್ಕಾಗಿ ಆ್ಯಕ್ಟಿವೇಟ್ ಆಗಿಬಿಡ್ತವೆ. ನಾವು ನಮ್ಮ ಪರಮಾತ್ಮ ಸ್ವರೂಪದ ಮೇಲೆ ಹೆಚ್ಚು ಕಾನ್ಸನ್ಟ್ರೇಟ್ ಮಾಡ್ತಾಯಿದ್ವಿ. ಈಗ ಚೋಟ ಮಹಾರಾಜ್ ಅಂತ ಋಷಿಕೇಶ್ ಕೈಲಾಸಾಶ್ರಮದಲ್ಲಿ ಅವರು ಶ್ರವಣ ಮನ ನಿಧಿಧ್ಯಾಸನ ಬಿಟ್ಟು ಬೇರೆ ಇನ್ನೊಂದು ಆಲಂಬನೆ ಇಟ್ಕೊಂಡಿರಲಿಲ್ಲ. ಬೆಳಗ್ಗೆ ಹೊತ್ತು ಸ್ವಲ್ಪ ಒಂದು 5 ನಿಮಿಷ ಅಷ್ಟು ಪ್ರಾಣಾಯಾಮ ಮಾಡ್ಕೊತಾಯಿದ್ರು. ಶ್ರವಣದಿಂದನೇ ಈ ಚಕ್ರಗಳು ಆ್ಯಕ್ಟಿವೇಟ್ ಆಗಿಬಿಟ್ಟಿರ್ತವೆ. ಪರಮಾತ್ಮನ ಸತ್ತನ್ನು ಹೆಚ್ಚು ಚಿಂತನೆ ಮಾಡ್ತಾಯಿದ್ರೆ ಆಟೋಮೆಟಿಕ್ಕಾಗಿ ಅವೆಲ್ಲ ಆ್ಯಕ್ಟಿವೇಟ್ ಆಗಿಬಿಟ್ಟಿರ್ತವೆ. ಮತ್ತು ಈ ನರ್ಮ ಗರಿಮಾದಿ ಎಲ್ಲ ಸಿದ್ಧಿಗಳು ಬಂದುಬಿಟ್ಟು ಅವ್ರು ಏನು ಹೇಳಿದ್ರೆ ಅದು ಆಗ್ಬಿಡ್ತಾಯಿತ್ತು ಅಷ್ಟೆ. ಈ ಥರ ಅಕ್ಷರಗಳು 16 ಸ್ವರಗಳಿಂದ ಮೇಲಕ್ಕೆ ಕ್ರಮವಾಗಿ ಹೋಗಿವೆ ಎಂಬುದನ್ನು ತಿಳಿಯತಕ್ಕದ್ದು. ಕಮಲ ಅಂತಃಕರಣದಲ ಕರಣವೃತ್ತಿಗಳು ಹೃದಯ ಅಂತರ್ದೃಷ್ಟಿಯ ಸ್ಥಾನವು ಮೇಲೆ ಹೇಳಿದ ಆಯಾ ಸ್ಥಾನಗಳಲ್ಲಿರುವ ಅಧಿಪತಿಗಳ ಸ್ವರೂಪದಲ್ಲಿ ಲಕ್ಷ್ಯವಿಡುತ್ತಾ ಕಡೆಯಲ್ಲಿ ಬ್ರಹ್ಮ ಸ್ವರೂಪದಲ್ಲಿ ದೃಷ್ಟಿ ಇಡತಕ್ಕದ್ದು. ಲಾಸ್ಟಲ್ಲಿ ಸಹಸ್ರದಳದಲ್ಲಿ ಹೋಗ್ಬಿಟ್ಟು ಅಲ್ಲಿ ನಿಲ್ಲಿಸಬೇಕು ಮೈಂಡನ್ನು. ನಿರ್ಗುಣ ನಿರಾಕಾರ ಸ್ವರೂಪದಲ್ಲಿ ಮನಸ್ಸನ್ನೇ ನಿಲ್ಲಿಸಬೇಕು. ಚಿಚ್ಚಕ್ತಿಯೇ ಶಿವನೂ ಜೀವನೂ ಆಗಿರುವಳು. ಆ ದೇವಿಯ ಚಿಚ್ಚಕ್ತಿ ಇದೆಯಲ್ಲ, ಅದೇ ಶಿವನೂ ಜೀವನೂ ಆಗಿರುವಳು. ಶಿವ ಬೇರೆ, ಜೀವ ಬೇರೆ ಅಲ್ಲ. ಶಿವನಾಗಿ ಈ ಭೂಮಿಯ ಕರ್ತಳಿಕೆಯು ಜೀವನಿಗೆ ಬದುಕುವುದಕ್ಕೆ ಕಾರಣಳು. ಜಗತ್ತನ್ನು ನಡೆಯಿಸುವ ಯಂತ್ರಲಾಗಿರುವಳು. ಹುಟ್ಟು ಸಾವನ್ನು ಹೊಂದಿ ಸುಖ ದುಃಖದಲ್ಲಿ ಬಳಲುವವಳು ಈಕೆಯೇ. ಅತ್ಯಂತ ಪವಿತ್ರಳಾದ ಪಾರ್ವತಿಯೂ ಈಕೆಯೇ. ಈಕೆಯು ಸ್ತ್ರೀ ಪುರುಷ ನಪುಂಸಕ ಅಲ್ಲವು. ಯಾವುದೇ ಜಾತಿಯನ್ನು ದೇವಿ ಅಂದರೆ ಏನೋ ಹೆಂಗಸು ಹೆಣ್ಣು ಅಂತ ಆ ಭಾವನೆಯಲ್ಲಿ ನೋಡಬೇಡಿ. ದೇವಿಗೆ ಯಾವುದೇ ಜೆಂಡರ್ ಇಲ್ಲ. ಹೆಣ್ಣಲ್ಲ, ಗಂಡಲ್ಲ, ನಪುಂಸಕ ಅಲ್ಲ. ದೇವಿ ದೇಹ ಅಲ್ಲ, ಅವಯವ ಅಲ್ಲ, ಚರ್ಮ ಅಲ್ಲ, ರಕ್ತ ಅಲ್ಲ, ಎಲುಬುಗಳಲ್ಲ, ಇಚ್ಛಿಸುವ ತಿಳಿಯುವ ವರ್ತಿಸುವ ವ್ಯವಹಾರವುಳ್ಳವಳಲ್ಲ, ಸಂಕಲ್ಪ ವಿಕಲ್ಪವುಳ್ಳವ ಮನವೂ ಅಲ್ಲ. ಸರ್ವಕ್ಕೂ ಆಧಾರಳಿಕೆಯು ಲೀಲಾ ಮಾತ್ರದಿಂದ ಎಲ್ಲವೂ ತಾನಾಗಿರುವಳು. ಎಲ್ಲವನ್ನೂ ತನ್ನಲ್ಲಡಗಿಸಿಕೊಂಡು ಅವುಗಳಿಗೆ ಸಾಕ್ಷಿಯೂ ಇರುವಳು. ಜಗದ್ರೂಪಳು, ಆಧಾರ ಅಧಿಷ್ಠಾನಳು ಈ ಪಾರ್ವತಿಯೇ. ಇಲ್ಲಿ ವಿಚಾರ ಇದೆ. ಯಾವುದೂ ಅಲ್ಲ ಅಂತ ಒಂದು ಅರ್ಧ ಹೇಳ್ಬಿಟ್ಟು ಮತ್ತೆ ಎಲ್ಲವೂ ದೇವಿನೇ ಆಗಿದ್ದಾಳೆ ಅಂತ ಹೇಳೋದು. ಅದು ಹೇಗೆ ಅಂತ ಪರಮಾತ್ಮ ಕೂಡ, ಕೃಷ್ಣ ಪರಮಾತ್ಮ ಭಗವದ್ಗೀತೆಯಲ್ಲಿ ಇದನ್ನು ಹೇಳ್ತಾನೆ. ಎಲ್ಲವೂ ನನ್ನಲ್ಲೇ ಇದೆ, ಆದರೆ ನಾನು ಯಾವುದರಲ್ಲೂ ಇಲ್ಲ ಅಂತಾನೆ. ಅದೇಗೆ ಸಾಧ್ಯ? ಪರಮಾತ್ಮ ಎಲ್ಲವೂ ನನ್ನಲ್ಲೇ ಇದೆ ಅಂತಾನೆ, ಬಟ್ ನಾನು ಯಾವುದೇ ವಸ್ತುಗಳಲ್ಲಿ ಇಲ್ಲ ಅಂತಾನೆ. ಹೇಗೆ ಅಂದರೆ, ಕಾಣಿಸ್ತಾ ಇರೋ ಕಾರ್ಯ ಮಿಥ್ಯ, ಕಲ್ಪನೆಯಿಂದ ಕಾಣಿಸ್ತಾ ಇರೋವಂಥ ಕಾರಣ ಇದು. ಇವಾಗ ಅಲ್ಲಿ ಹಾವು ಕಾಣಿಸ್ತಾ ಇರುತ್ತೆ. ಹಗ್ಗವೇ ಹಾವು ರೂಪದಲ್ಲಿ ಕಾಣಿಸ್ತಾ ಇರುತ್ತೆ. ಇವಾಗ ಹಗ್ಗ ಮಾತಾಡ್ಬೋದು, ಆ ಹಾವು ನಾನೇ ಆಗಿದ್ದೀನಿ, ಹಾವು ನನ್ನಲ್ಲೇ ಇದೆ ಅಂತ ಹಗ್ಗ ಹೇಳ್ಬೋದು. ಆದರೆ ಹಾವು ಹೇಳೋದಕ್ಕಾಗಲ್ಲ, ಹಗ್ಗ ನನ್ನಲ್ಲಿದೆ ಅಂತ. ಆ ಹಾವು ಇಲ್ಲದಿದ್ದರೆ ಹೋದರೂ ಕೂಡ ಹಗ್ಗ ಹಂಗೆ ಇರುತ್ತೆ. ಹಗ್ಗ ಹಾವು ಥರ ಕಾಣಿಸ್ತಾ ಇರುತ್ತೆ. ಆ ಹಾವು ಕಾಣಿಸೋದು ನಿಂತೋಗ್ಬಿಟ್ರೂ ಕೂಡ, ಆ ಮಾಯ ಆದರೂ ಕೂಡ ಹಗ್ಗ ಎಂತೂ ಮಾಯ ಆಗೋದಿಲ್ಲ, ಅದು ಅಲ್ಲೇ ಇರುತ್ತೆ. ಬಟ್ ಅಲ್ಲಿ ಹಗ್ಗನ ತೆಗೆದುಬಿಟ್ರೆ ಮತ್ತೆ ಅಲ್ಲಿ ಹಾವು ಕಾಣಿಸೋದಕ್ಕೆ ಆಗೋದಿಲ್ಲ. ಯಾಕಂದರೆ ಅಧಿಷ್ಠಾನ ರೂಪದಲ್ಲಿ ಹಗ್ಗನೇ ಇರೋದು, ಅದರ ಮೇಲೇ ಎಲ್ಲ ಕಾಣಿಸ್ತಾ ಇರೋದು. ಅದಕ್ಕೆ ಈ ಸಕಲ ಜಗತ್ತು ಎಲ್ಲವೂ ಕೂಡ ಪರಮಾತ್ಮನ ಆ ಹಗ್ಗದ ಮೇಲೆ ಹಾವು ಕಾಣಿಸ್ದಂಗೆ ಈ ಸಕಲ ಪ್ರಪಂಚ ಎಲ್ಲ ಕಾಣಿಸ್ತಾ ಇರುತ್ತೆ. ಅದಕ್ಕೆ ಈ ಸೃಷ್ಟಿಗೆ ಪ್ರಪಂಚಕ್ಕೆ ಕಾರಣ ಯಾರು ಅಂದರೆ ಪರಮಾತ್ಮನನ್ನೇ ತೋರಿಸ್ಬೇಕಾಗುತ್ತೆ. ಪರಮಾತ್ಮನಿಗಿಂತ ಭಿನ್ನವಾಗಿ ಯಾರನ್ನೂ ಕಾರಣ ತೋರಿಸೋದಕ್ಕಾಗೋದೇ ಇಲ್ಲ. ಮತ್ತೆ ಹೋಗ್ಬಿಟ್ಟು ಮತ್ತೆ ನಿರ್ಗುಣ ನಿರಾಕಾರ ಸ್ವರೂಪ ಪರಮಾತ್ಮನ ಹೋಗಿ ಕೇಳಿಬಿಟ್ಟು, ಯಾಕೆ ನೀನು ಸೃಷ್ಟಿ ಮಾಡಿದೆ,
ತಮಾಷೆ ಇದೆ ನಿನಗೆ? ಇಷ್ಟೊಂದು ಕಷ್ಟ ಇದೆ ಜೀವನದಲ್ಲಿ, ಹುಟ್ಟೋದ್ರಿಂದ ಸಾಯೋದಕ್ಕಿಂತ ಯಾಕೆ ಮಾಡ್ತೀನಿ ನೀನು ಅಂತ ಕೇಳೋಕ್ಕೆ ಹೋದರೆ, ಐ ಆಮ್ ಸಾರಿ ಬಾಸ್, ನನಗೂ ಈ ಸೃಷ್ಟಿಗೆ ಸಂಬಂಧ ಇಲ್ಲ, ನಾನು ಯಾವುದು ಸೃಷ್ಟಿ ಮಾಡೋದಿಲ್ಲ, ಏನು ಮಾಡೋದಿಲ್ಲ, ನಾನು ನಿರ್ಗುಣ ನಿರಾಕಾರ, ಒಂದು ಕ್ರಿಯೆನೂ ಮಾಡೋದಿಲ್ಲ, ಒಂದು ಕೆಲಸ ಮಾಡೋದು, ನನ್ನಲ್ಲಿ ನಾನು ಸುಮ್ಮನೆ ಸೈಲೆಂಟಾಗಿರ್ತೀನಿ ಅಷ್ಟೇ. ನಿಮಗೆ ನೀವು ಊಹಿಸಿಕೊಂಡು ಇಲ್ಲದೇ ಇರೋ ಜಗತ್ತನ್ನು ಇದ್ದಂಗೆ ಊಹಿಸಿಕೊಂಡು ಏನೇನಿದೆ ಅಂತ ನಾನೇನು ಮಾಡಲಿ ಅಂತ. ಆದ್ದರಿಂದ ಪರಮಾತ್ಮ ಎಲ್ಲ ಪ್ರಪಂಚವು ಎಲ್ಲ ಬ್ರಹ್ಮಾಂಡಗಳು ನನ್ನಲ್ಲೇ ಇದೆ ಅಂತಾನೆ, ನಾನು ಯಾವುದರಲ್ಲೂ ಇಲ್ಲ ಅಂತ. ಯಾಕಂದರೆ ಹೊರಗಡೆ ಕಾಣಿಸ್ತಾ ಇರೋ ಮಿಥ್ಯಾ ವಸ್ತು, ಈ ಜಗತ್ತಿಲ್ಲ ಅಂದರೂ ಕೂಡ ಪರಮಾತ್ಮ ಇರ್ತಾನೆ. ಆದರೆ ಪರಮಾತ್ಮ ಇಲ್ಲ ಅಂದರೆ ಈ ಜಗತ್ತು ಇರೋದಕ್ಕೆ ಸಾಧ್ಯ ಇಲ್ಲ. ಈ ರೀತಿಯಾಗಿ ಪರಮಾತ್ಮ ನಾವು ತಿಳ್ಕೋಬೇಕು. ಇದರಿಂದ ಏನು ಸಿದ್ಧ ಆಗುತ್ತಂದರೆ, ಕಣ್ಣಿಗೆ ಕಾಣಿಸ್ತಾ ಇರೋ ಪ್ರಪಂಚ ಸತ್ಯ ಅಲ್ಲ, ಕೇವಲ ಭ್ರಾಂತಿ ರೂಪದಲ್ಲಿ ಕಾಣಿಸ್ತಾ ಇದೆ, ವಿಚಾರ ಮಾಡ್ತಾ ಇಲ್ಲ, ನಾವು ಇನ್ವಾಲ್ವ್ ಆಗಿಬಿಟ್ಟಿದ್ದೀವಿ. ಸ್ವಪ್ನದಲ್ಲೂ ಕೂಡ ಇದೇ ಮಿಸ್ಟೇಕ್ ಡೈಲಿ ಮಾಡ್ತಾ ಇರ್ತೀವಿ. ಪ್ರತಿದಿನ ಗೊತ್ತಾಗುತ್ತೆ ಅದು ಟೆಂಪ್ರವರಿ, ಅದು ನಿಜ ಅಲ್ಲ ಅಂತ. ಆದರೆ ಸ್ವಪ್ನದಲ್ಲಿ ಕಷ್ಟಗಳು ಬಂದರೆ ಅಳೋದಿಲ್ವಲ್ಲಿ? ಎಷ್ಟು ಅಳ್ತೀವಿ, ಪ್ರತಿದಿನ ಅಳ್ತಾ ಇರ್ತೀವಿ. ಸ್ವಪ್ನದಲ್ಲಿ ಏನಾದರೂ ಹಿಂಸೆ ಕೊಟ್ಟಾಗ, ಅಲ್ಲಿ ಕಷ್ಟಗಳು ಬಂದಾಗ ಅಳ್ತಾನೆ ಇರ್ತೀವಿ, ದುಃಖ ಅನುಭವಿಸ್ತಾನೆ ಇರ್ತೀವಿ ಸ್ವಪ್ನದಲ್ಲಿ. ಅದು ಮಿಥ್ಯ ಅಂತ ಗೊತ್ತಿದ್ದರೂ ಕೂಡ, ಯಾಕಂದರೆ ಅಭ್ಯಾಸ ಆಗಿಬಿಟ್ಟಿದೆ, ಅದರಲ್ಲಿ ಜೀವಿಸುವ ಅಭ್ಯಾಸ ಆಗಿಬಿಟ್ಟಿದೆ. ಸುಳ್ಳು ಪ್ರಪಂಚನ ನಿಜ ಅಂತ ಅಂದ್ಕೊಂಡು ಅದರಲ್ಲೇ ನಾವು ಒದ್ದಾಡ್ತಾ ಇರ್ತೀವಿ ನಾವು. ಅದಕ್ಕೆ ದೇವಿ ಈ ಥರ ಇದರಲ್ಲೇ ಗೊತ್ತಾಗ್ತಾಯಿದೆ ಈ ಪ್ರಪಂಚ ಮಿಥ್ಯ ಅಂತ. ಮತ್ತು ಓಂ ಎಂಬ ಪ್ರಣವ ರೂಪಗಳು ಈಕೆಯೇ, ಓಂಕಾರ ಸ್ವರೂಪಗಳು ದೇವಿಯೇ, ವೀಣಾದಿ ಅನಂತ ವಾದ್ಯದ ವಾದ್ಯಗಳು ಈಕೆಯೇ, ನಾದಮಗ್ನಳು ಈಕೆಯೇ, ವಾದ ವರುಣ ಸ್ವರೂಪವೂ ಈಕೆಯೇ, ನಾದ ಬಿಂದು ಕಳೆಯ ಸ್ವರೂಪಗಳು. ಏನೇನು ಸಾಧನೆಯಲ್ಲಿ ನಾದಗಳು ಕೇಳಿಸ್ತವೆ, ಹೆಚ್ಚು ಸಾಧನೆ ಮಾಡ್ಕೊತಾ ಇದ್ದರೆ ಗಂಟೆ ನಾದಗಳು ಕೇಳಿಸ್ತಾ ಇರ್ತವೆ. ಆ ಯೋಗದ ಸಾಧನೆ ಮಾಡೋರು ಗೊತ್ತಾಗುತ್ತೆ. ಮತ್ತು ಬಿಂದು ರೂಪದಲ್ಲಿ ಮನಸ್ಸಿಗೆ ಜ್ಯೋತಿ ದರ್ಶನಗಳೆಲ್ಲ ಆಗ್ತಾ ಇರ್ತವೆ. ಮತ್ತು ಕಳೆಯ ಸ್ವರೂಪಗಳು, ಈ ಥರ ಏನೇನೆಲ್ಲ ಅನುಭೂತಿಗಳಿದ್ದಾವೆ ಅವೆಲ್ಲವೂ ದೇವಿನೇ, ಅವುಗಳಿಗೆ ಮೀರಿದವಳು ಈಕೆಯೇ. ಇವೆಲ್ಲದಕ್ಕೆ ನಾದಬಿಂದ ಕಳಾತೀತ ಗುರುವೇನ ಮಂಗಳಂ ಅಂತ, ಇವೆಲ್ಲವಕ್ಕೂ ಅತೀತವಾಗಿ ಸಾಕ್ಷಿ ರೂಪದಲ್ಲಿರುವಂಥ ದೇವಿ ಸ್ವರೂಪಗಳು. ಉತ್ಪತ್ತಿ ರಹಿತ, ದೇವಿಗೆ ಉತ್ಪತ್ತಿ ಇಲ್ಲ, ಹುಟ್ಟಿಲ್ಲ, ಸಾವಿಲ್ಲ, ಸದಾ ನಿತ್ಯ ಸ್ವರೂಪಗಳು. ಸರ್ವಕ್ಕೂ ಕಾರಣಳು ಆದ ಪರದೇವತೆಯು ಈ ಪಾರ್ವತಿಯು, ನಾದ ಓಂ ಎಂಬ ಶಬ್ದ ಸ್ವರೂಪಗಳು, ಬಿಂದು ಅರಿವಿನ ರೂಪದಿಂದ ಸರ್ವಕ್ಕೂ ಉಪಾದಾನ ಕಾರಣಳು, ಎಲ್ಲದಕ್ಕೂ ಉಪಾದಾನ ಕಾರಣ. ಮಣ್ಣಿಂದ ಮಾಡಿರೋಂಥ ಇಟ್ಟಿಗೆ ಮಡಿಕೆ ಎಲ್ಲದಕ್ಕೂ ಮಣ್ಣೇ ಹೆಂಗೆ ಕಾರಣವೋ, ಈ ಸಕಲ ಪ್ರಪಂಚವು ಎಲ್ಲವೂ ಏನು ಹೆಸರು ಹೇಳ್ತೀಯೋ ಎಲ್ಲದಕ್ಕೂ ಮೂಲ ಕಾರಣ ದೇವಿಯಾಗಿರ್ತಾಳೆ. ಈ ಥರ ಭೂಮಿ, ನೀರು, ಅಗ್ನಿ, ವಾಯು, ಆಕಾಶ ಈ ಪಂಚಮಹಾಭೂತ ಸ್ವರೂಪಗಳು, ಕಿವಿ, ಕಣ್ಣು, ಮೂಗು, ನಾಲಿಗೆ, ಚರ್ಮ ಎಂಬ ಪಂಚ ಜ್ಞಾನೇಂದ್ರಿಯಗಳು, ವಾಕು, ಕೈ, ಕಾಲು, ಗುಹ್ಯ, ಗುತಗಳೆಂಬ ಪಂಚ ಕರ್ಮೇಂದ್ರಿಯಗಳು, ಪ್ರಾಣ, ಅಪಾನ, ಉದಾನ, ವ್ಯಾನ, ಸಮಾನವೆಂಬ ಪಂಚವಾಯುಗಳು, ಪಂಚತತ್ವಗಳೆಲ್ಲವೂ ಸಂದೇಹವಿಲ್ಲದೆ ಈಕೆಯು ಈ ಪ್ರಪಂಚ ಮೀರಿದವಳು ಈಕೆ, ಈ ಪಾರ್ವತಿಯೇ ಕೇಳೆಂದನು ಶಿವನಂದೀಶ್ವರನ ಹೇಳ್ತಂದು. ಎಲ್ಲವೂ ಇನ್ನು ದೇವಿ ಉಪಾಸನೆ ಮಾಡಿದಾಗ ದೇವಿಗಿಂತ ಭಿನ್ನವಾದದ್ದು ಒಂದು ವಸ್ತು ಇಲ್ಲ ಅನ್ನೋ ಒಂದು ಭಾವನೆ ತಗೋಬೇಕು. ವಾಯುವಿನಲ್ಲಿ ಪ್ರಾಣದಲ್ಲಿ ಪಂಚ ಪ್ರಾಣಗಳಿರ್ತವೆ, ಪಂಚಮಹಾಭೂತಗಳು. ಭೂಮಿ, ನೀರು, ಅಗ್ನಿ, ವಾಯು, ಆಕಾಶ ಈ ಪಂಚಮಹಾಭೂತ ಸ್ವರೂಪಗಳು, ಪಂಚಭೂತ ಸ್ವರೂಪಗಳು ಅಂತ. ಇನ್ನು ಪಂಚ ತನ್ಮಾತ್ರೆಗಳಿರ್ತವೆ. ಪಂಚಭೂತಗಳು ಮಿಕ್ಸ್ ಆದ ಮೇಲೆ ಅದು ಕಣ್ಣಿಗೆ ಎಲ್ಲ ದೃಶ್ಯ ಆಗ್ತವೆ. ಅದಕ್ಕಿಂತ ಸೂಕ್ಷ್ಮವಾಗಿ ಮತ್ತೆ ಆ ಪಂಚಭೂತಗಳಿರ್ತವೆ, ಅದನ್ನು ಪಂಚ ತನ್ಮಾತ್ರೆಗಳಂತಾರೆ. ಅದಿನ್ನು ಮಿಕ್ಸಪ್ ಪಂಚೀಕರಣ ಆಗಿರೋದಿಲ್ಲ, ಮಿಕ್ಸ್ ಮಾಡೋದಕ್ಕಿಂತ ಮುಂಚೆ ಪಂಚ ತನ್ಮಾತ್ರೆಗಳಂತಾರೆ. ಮತ್ತು ಅಂಡಜ, ಮೊಟ್ಟೆಯಿಂದ ಹುಟ್ಟೋ ಜೀವಿಗಳು, ಪಿಂಡಜ, ಪಿಂಡದಿಂದ ಹುಟ್ಟೋ ನಾವೆಲ್ಲ ಪಿಂಡದಿಂದ ಹುಟ್ಟೋ ಅಂಥವರು, ಶ್ವೇತಜ, ಬೆವರಿಂದ ಹುಟ್ಟುವಂಥ ಜೀವಿಗಳು, ಉದ್ಬೀಜ, ಭೂಮಿಯನ್ನು ಸೀಳ್ಕೊಂಡು ಮೇಲೆ ಬರುವಂಥ ಬೀಜಗಳು ಅವಿವು. 4 ಪ್ರಕಾರದ ಪ್ರಾಣಿಗಳು, ಸರ್ವನಾಮ ರೂಪಗಳು, ಸರ್ವ ವ್ಯವಹಾರ, ಸರ್ವ ಪ್ರಾಣಿ, ಭೂಮಿಯ ಪಶು, ಭೂಮಿಯ ಮನುಷ್ಯ, ನೋರಜು ಮೊದಲಾದ ಕ್ಷುದ್ರ ಜೀವಿಗಳು, ಇವೆಲ್ಲವುಗಳಿಗೆ ಕಾರಣವಾದ ಮಹತ್ವವು ದೇವತೆ, ದೈತ್ಯರು, ಭೂಮಿ, ಮರ, ಪರ್ವತಗಳೆಲ್ಲವೂ ಈ ಪಾರ್ವತಿ ಆಗಿರುವಳು, ಎಲ್ಲವೂ ದೇವಿನೇ ಆಗಿದ್ದಾಳೆ. ಬಸವೇಶನೇ ಹೇಳುವವ ನಾನು ಕೇಳುವವ ನೀನು, ಹೇಳುವ ಜ್ಞಾನವು ಕೇಳಿ ಸಂತೋಷ ಹೊಂದುವುದು ಈಕೆಯೇ ಮೇಲೆ ಎಲ್ಲವೂ. ಈಗ ಪ್ರವಚನ ಮಾಡ್ತಾ ಇರೋದು ದೇವಿ, ಕೇಳ್ತಾ ಇರೋದು ದೇವಿ.
ಈ ಥರ ಭಾವನೆಯಲ್ಲಿ ದೇವಿನೇ ಎಲ್ಲ ಕ್ರಿಯೆಗಳು ಮಾಡ್ತಾ ಇದ್ದಾಳೆ ಅಂತ ಆ ಭಾವನೆಯಲ್ಲಿ ಈಕೆಯ ಮೇಲೆ ಸೂಕ್ಷ್ಮ ಅವ್ಯಕ್ತ ವಸ್ತುವು, ಅಲ್ಲಾಡುವ ವ್ಯಕ್ತ ಸ್ವರೂಪವು, ಮೂಲ ಪರಬ್ರಹ್ಮವು ಈಕೆಯೇ ಈ ಪಾರ್ವತೀ ದೇವಿಯೇ ಆಗಿದ್ದಾಳೆ. ಬಸವೇಶನೇ, ಮೊದಲು ಯಾರಿಗೂ ಗೊತ್ತಿಲ್ಲದ ನಿರವಯವ, ಅವಯವಗಳು ಪಾರ್ಟ್ಗಳಿರೋದಿಲ್ಲ ದೇವಿಯಲ್ಲಿ, ನಿಷ್ಕ್ರಿಯ ರೂಪನಾಗಿದ್ದೆನು. ನನ್ನನ್ನು ಮುಂದಕ್ಕೆ ತಂದು ಲೋಕಗಳಿಗೆ ದೇವರ ಮಾಡಿದರೆ ನಾನು ಹೆಚ್ಚಿನ ದೇವರಾದೆನು. ನಾನು ವಿಷ ಕುಡಿದು ಉಳಿಯಲುಂಟೆ. ನಾನು ವಿಷ ಕುಡಿದು ಕೂಡ ಇನ್ನೂ ಸಾತ್ತಿಲ್ಲ ಅಂದರೆ ದೇವಿನೇ ನನ್ನನ್ನು ಕಾಪಾಡ್ತಾ ಇಲ್ಲಂತ. ಪಾರ್ವತಿಯ ಮಂಗಳಸೂತ್ರದ ಮಹಿಮೆಯಿಂದ ನಾನಿನ್ನೂ ಸಾವನ್ನು ಒಪ್ಪಲಿಲ್ಲ ಅಂತ. ಆ ಸಾಕ್ಷಾತ್ ದೇವಿಯೇ ಪಾರ್ವತಿ ರೂಪದಲ್ಲಿದ್ದಾಳಲ್ಲ, ಅಂಥ ಪತಿವ್ರತೆ ಗಂಡನಿಗೆ ಅಕಾಲ ಮೃತ್ಯು ಹೇಗೆ ಬರೋದಕ್ಕಾಗುತ್ತೆ? ಯಾರಿಗೆ ಆ ಧೈರ್ಯ ಇರುತ್ತೆ? ಯಾರಿಗೂ ಆ ಧೈರ್ಯ ಇರೋದಕ್ಕೆ ಸಾಧ್ಯ ಇಲ್ಲ. ಮತ್ತು ಒಂದು ದಿವಸ ಆ ಪಾರ್ವತಿಯು ಈ ತೋರುವುದೆಲ್ಲವೂ ಏನೆಂದು ಕೇಳಿದಳು. ಆಗ ನಾನು ಸರ್ವವೂ ನನ್ನ ಮಾಯೆ ಎಂದೆನು. ಆಗ ಗೌರಿಯು ಸ್ವಲ್ಪ ನಗೆಯಿಂದ ಇಂದು ಎನ್ನ ಮಾಯೆಯನ್ನು ನೋಡಿರೆಂದು ಒಂದು ಬೆರಳ ಚಿಟಿಕೆಯನ್ನು ಹಾಕಿದಳು. ಒಂದು ಚಿಟಿಕೆ ಹಂಗೆ ಹಾಕಿದ್ಲಂತೆ. 10, 100, 500, 1000 ಮುಖಗಳುಳ್ಳ ಬ್ರಹ್ಮ, ವಿಷ್ಣು, ರುದ್ರರು ಲೆಕ್ಕವಿಲ್ಲದಷ್ಟು ತೋರಿದರು. ಅವರವರ ಹತ್ತಿರ ಇರುವ ಸೇವಕರು 20, 30 ಮೊರೆಯವರಿಯುತ್ತಿರಲು ನಾನು ಹೆದರಿದೆನು. ಕೇಳಿದನು ಒಂದು ಸತಿ, ಏನಿದೆಲ್ಲ ಅಂದರೆ ನನ್ನ ಮಾಯೆ ಅಂತ ಶಿವ ದೊಡ್ಡ ಪರಮಾತ್ಮನ ಫೀಲಿಂಗಲ್ಲಿ ಹೇಳಿದಂತೆ. ಪಾರ್ವತಿ ದೇವಿ ಒಂದು ಚಿಟಿಕೆ ಹೊಡೆಯೋಷ್ಟರಲ್ಲಿ ಸಾವಿರಾರು ಬ್ರಹ್ಮ, ವಿಷ್ಣು, ಮಹೇಶ್ವರ ಉತ್ಪತ್ತಿ ಆಗೋದ್ರಂತೆ. ಅದು ಒಬ್ಬೊಬ್ಬರಿಗೆ ಸಾವಿರಾರು ಮುಖ ಇರುವಂಥವ್ರು, ಇವ್ರಿಗಿಂತ ಪವರ್ಫುಲ್ ಆಗಿರುವಂಥವ್ರು. ಮತ್ತು ಅವರು ಮೈಕಾಂತಿಯು, ಅವರ ರೂಪವ, ಅವರ ಆಯುಧ, ಅಲಂಕಾರ, ಶೌರ್ಯ, ಅವರ ಸಂಪತ್ತು, ಐಶ್ವರ್ಯ, ಎಲ್ಲದೆಲ್ಲವನ್ನೂ ಕಂಡು ಹೆದರಿ ಗದಗದ ನಡುಗಲು. ಪಾರ್ವತಿಯು ನಡುಗಬೇಡೆಂದು ಎನ್ನಲು 2 ಕೈಗಳಿಂದ ಅಪ್ಪಿದಳು. ಅವ್ರನ್ನೆಲ್ಲ ನೋಡಿಬಿಟ್ಟು ಶಿವ ಹೆದರ್ಕೊಂಡ್ಬಿಟ್ಟಂತೆ, ಗಡಗಡಗಡ ಅಂತ ಹೆದರ್ಕೊಂಡ್ಬಿಟ್ನಂತೆ. ಆವಾಗ ಪಾರ್ವತಿ ದೇವಿನ ಹೆದರ್ಕೋಬೇಡ ಅಂತ ಸಮಾಧಾನ ಮಾಡಿದ್ಲಂತೆ. ಆ ಮಾಯೆಯಲ್ಲಿ ಇದು ಭೀಮಸೇನನಿಗೂ ಆಗಿರುತ್ತೆ. ಭೀಮ ದೊಡ್ಡ ಬಲವಂತ ಅಂದ್ಕೊಂಡಿರ್ತಾನೆ. ದ್ರೌಪದಿ ದೇವಿಯ ಸ್ವರೂಪಳೇ ಆಗಿರ್ತಾಳೆ. ರಾತ್ರಿ ಹೊತ್ತು ಆ ಕಾಲಿಕಾ ಅವತಾರದಲ್ಲಿ ದ್ರೌಪದಿಯನ್ನು ನೋಡಿಬಿಟ್ಟು ಹುಚ್ಚ ಇಟ್ಕೊಂಡ್ಬಿಟ್ಟಿರ್ತಾನೆ ಭೀಮ. ಮತ್ತು ದ್ರೌಪದಿ ಮುಖ ನೋಡಿ ಹತ್ತಿರ ಹೋಗೋದಕ್ಕೂ ಹೆದರ್ತಾ ಇರ್ತಾನೆ. ಅಷ್ಟು ಭಯಂಕರ ರೂಪದಲ್ಲಿರ್ತಾಳೆ ದೇವಿ. ಆ ಮಾಯೆಯಲ್ಲಿ ಅಡಗಿತು. ಯಾತಕ್ಕೆ ಅಂಜಿದೆ ಎಂದು ನನ್ನನ್ನು ಕೇಳಿದಳು. ಭಯಂಕರ ಆ ಆಶ್ಚರ್ಯವು ಕಾಣಲು ಎಂದನು. ನೀನು ಜಗದೊಡೆಯ, ನಿನ್ನ ಮಾಯಿಗೆಯ ಗಟ್ಟಿತನ ಬಿಡುವರೆ ಎಂದು ನನ್ನನ್ನು ಸಮಾಧಾನ ಮಾಡಿದಳು. ದೊಡ್ಡದಾಗಿ ಈ ಪ್ರಪಂಚಲ್ಲ ನನ್ನ ಮಾಯೆ ಅನ್ನಲ್ಲ, ಮತ್ತು ಯಾಕೆ ಸುಮ್ಮನೆ ನಡಗಿದ್ರೆ ಅಂತ ಅಲ್ಲೇ ಅಹಂಕಾರನ ಭಂಗ ಮಾಡಿಬಿಟ್ಲಂತೆ. ಒಂದು ದಿವಸ ಸಭೆಯೊಳಗೆ ಸರ್ವ ಋಷಿಗಳು ತಾವು ಕುಳಿತಿರಲು ರಾಮಚಂದ್ರನು ವಸಿಷ್ಠರಿಗೆ ನಮಿಸಿ ಮಾಯೆಯು ಹೇಗಿರುವುದೆಂದು ಕೇಳಿದನು. ವಸಿಷ್ಠನು ಸಂಶಯವುಳ್ಳವನಾಗಿ ಏನು ಉತ್ತರ ಕೊಡುವೆನು ಎಂದು ಮಾಯೆ ಮಿಥ್ಯವೆಂದನು. ಮಾಯನ ಮಿಥ್ಯೆ ಎಂದನಂತೆ. ತಪ್ಪು ತಿಳಿವಳಿಕೆಯಲ್ಲಿ ಮನವು ಅಡವಿಗೆ ಹೋಯಿತು. ಅಲ್ಲಿ ಒಬ್ಬ ತರುಣಿ ಶಬರಿ ಇರಲು ಆಕೆಯನ್ನು ಕೂಡಿದೆನು. 7-8 ಮಕ್ಕಳಾದವು. ಪುನಃ ಮನಸ್ಸು ಮೊದಲಿನಂತೆ ರಾಮನಿಗೆ ಏನುತ್ತರವ ಕೊಡುವೆ ಎನ್ನಲು ಆ ಬೇಡ ಸ್ತ್ರೀಯಲು ಮನದ ಸಂಗಡ ಸಭೆಗೆ ಬಂದಳು. ಎನ್ನ ಮಕ್ಕಳನ್ನು ನನ್ನನ್ನು ಬಿಟ್ಟು ನೀವಿಲ್ಲಿ ಬಂದಿರುವುದು ಚಂದವೇ? ವಸಿಷ್ಠನಿಗೆ ಬುದ್ಧಿಯ ನೀವು ಹೇಳಿರಯ್ಯ ಎಂದು ಶಬರಿ ಎನ್ನಲು ಅಲ್ಲಿ ಸಭೆಯಲ್ಲಿರುವವರು ಮೊದಲು ಆಶ್ಚರ್ಯಪಡುತ್ತಾ ವಸಿಷ್ಠನು ಶಬರಿಯ ಮಾಡಿಕೊಂಡಿಹನೆಂದು ತಮ್ಮೊಳಗೆ ಮೊರೆಯನ್ನು ನೋಡಿದರು. ಮಾಯೆ ಅಂದರೆ ಮಿಥ್ಯೆ ಅಂದ್ಬಿಟ್ಟು ಅದು ಸುಮ್ಮನೆ ಜಡ ಸ್ವರೂಪ ಅಂತ ತಿರಸ್ಕಾರನೂ ಮಾಡಬಾರ್ದು. ಸುಮಾರು ಶಂಕರಾಚಾರ್ಯರು ಭಗವಾನಿಗೆ ಒಂದು ದಿವಸ ಊಟನೇ ಸಿಗದಿರ ಮಾಡಿಬಿಟ್ಟಿರುತ್ತೆ ಮಾಯೆ. ಆ ಮಾಯೆಗೆ ಸರೆಂಡರ್ ಆಗಬೇಕು. ಘಮಂಡತೆಯಿಂದ ತಿರಸ್ಕಾರ ಮಾಡೋದಲ್ಲ. ಮಾಯಾ ವಿಶಿಷ್ಟ ಚೈತನ್ಯನ ಪಾಠ ಕಲಿಸ್ಬಿಡ್ತಾಳೆ ದೇವಿಯನ್ನು ಜಾಸ್ತಿ ನೀನು ಆಟ ಆಡೋಕ್ಕೆ ಹೋದ್ರೆ. ಮತ್ತು ರಾಮನು ಸ್ವಲ್ಪ ನಗುತ್ತಿರಲು ವಸಿಷ್ಠನು ಮುಖವನ್ನು ಕೆಳಗೆ ತಗ್ಗಿಸಿದನು. ಫಸ್ಟು ರಾಮ ಕೇಳಿರ್ತಾನೆ ವಸಿಷ್ಠನ, ಮಾಯೆ ಅಂದರೆ ಏನಪ್ಪ ಅಂದರೆ ಮಾಯೆ ಅಂದರೆ ಏನು ಮಿಥ್ಯೆ ಅಂತ ನೆಗ್ಲೆಕ್ಟ್ ಮಾಡಿ ಬಿಸಾಕಿರ್ತಾನೆ. ಮತ್ತು ಆ ಶಬರಿ ಅನ್ನೋ ಒಂದು ಬೇಟೆ ಆಡುವ ಹೆಣ್ಣು ಮಗ ಜೊತೆ ಮೋಹನ ಹೊಂದ್ಬಿಟ್ಟು ಮದುವೆ ಮಾಡಿಕೊಂಡು 7-8 ಜನ ಮಕ್ಕಳನ್ನೆಲ್ಲ ಹುಟ್ಟಿ ಸಂಸಾರದಲ್ಲಿ ಸಿಕ್ಕಾಕ್ಕೊಂಡು
ದುಃಖ ದುಃಖ ಅಂತ ಅಂತ ಇರ್ತಾನೆ. ಮತ್ತು ಮಿಕ್ಕಿದ ಋಷಿಗಳೆಲ್ಲ ಹೋಗಿ ನೋಡಿದ್ರೆ, ಅಯ್ಯೋ, ಸಪ್ತ ಋಷಿಗಳಲ್ಲಿ ಶ್ರೇಷ್ಠವಾದಂಥ ವಶಿಷ್ಠರು, ಶ್ರೀರಾಮಚಂದ್ರನಿಗೆ ಬುದ್ಧಿ ಹೇಳ್ಕೊಟ್ಟಿರುವಂಥ ವಶಿಷ್ಠರು, ಅವ್ರು ಈ ಥರ ಸಿಕ್ಕಾಕೊಂಡ್ಬಿಟ್ರೆ, ಹೋಗಿ ಬೇಡರ ಹೆಂಗಸನ್ನು ಹೋಗ್ಬಿಟ್ಟು ಹಿಂಗೆ ಮದುವೆ ಮಾಡ್ಕೊಂಡ್ರ ಅಂತ ಅವ್ರಿಗೆ ಆಶ್ಚರ್ಯ ಪಡ್ತಾರೆ. ಮಾಯೆ ಶಕ್ತಿ ಹಂಗಿರುತ್ತೆ. ಅದಕ್ಕೆ ಯಾವತ್ತೇ ಆಗಲಿ ಮಾಯೆಗೆ ಸರೆಂಡರ್ ಆಗಬೇಕಷ್ಟೇ ಹೊರತು ಅಲ್ಲಿ ನಿನ್ನ ಜ್ಞಾನದ ಗಮಂಡತೆಯನ್ನು ತೋರಿಸಬಾರ್ದು. ರಾಮನು ಸ್ವಲ್ಪ ನಗುತ್ತಿರಲು ವಶಿಷ್ಠನು ಮುಖವನ್ನು ಕೆಳಗೆ ತಗ್ಗಿಸಿದನು. ವಶಿಷ್ಠನಿಗೆ ಅವಮಾನ ಆಗೋಗಿದೆ. ಈ ಮಹಾಪಾಪವೇನು? ಶಬರಿಯು ಎಲ್ಲಿ? ನಾನೆಲ್ಲಿ? ಇಬ್ಬರ ಸಂಬಂಧವೆಲ್ಲಿ? ಅಯ್ಯೋ ದೇವರೇ ಎನ್ನುತ್ತಿರಲು ಶ್ರೀರಾಮನು ದಿಟ್ಟಿಸಿ ನೋಡಲು ಆ ಬೇಡ ಸ್ತ್ರೀಯಲು ಆಕೆಯ ಮಕ್ಕಳು ಸಹಿತ ಕಾಣದಾದವು ಎಂದನು. ಅವ್ರು ಸುಮ್ಮನೆ ಮಾಯಾ ರೂಪದಲ್ಲಿ ಬಂದಿದ್ದರು ಅವರು. ಮತ್ತು ರಾಮನ ದೃಷ್ಟಿ ನಿಟ್ಟು ನೋಡೋಷ್ಟೊತ್ತಿಗೆ ಅವರೆಲ್ಲ ಮಾಯ ಆಗಿಬಿಡ್ತಾರೆ. ಬೇಡ ಸ್ತ್ರೀಯಲು ಕಾಣದಂತಾಗಲು ಬಳಿಕ ವಶಿಷ್ಠನು ರಾಮನಿಗೆ ಮಾಯೆಯು ಮಿಥ್ಯೆ ಎನ್ನಲುಬಾರದು. ಮಾಯೆಯನ್ನು ಮಿಥ್ಯೆ ಅಂತ ಹೀಗೆ ಎನ್ನಲುಬಾರದು. ಜಡರೂಪವಾದ ಮಾಯೆಯನ್ನು ನೀನು ಆ ಥರ ಮಾಡು. ಆದರೆ ದೇವಿ ಮಾಯಾ ವಿಶಿಷ್ಟ ಚೈತನ್ಯ. ದೇವಿಯನ್ನು ಅಲ್ಲಿ ಚೈತನ್ಯ ಪ್ಲಸ್ ಮಾಯ ಎರಡು ಮಿಕ್ಸ್ ಆಗಿ ಅಲ್ಲಿ ನಾವು ದೇವಿ ಸ್ವರೂಪನ ನೋಡ್ತೀವಿ. ಬ್ರಹ್ಮಸ್ವರೂಪಿಣಿ, ಬ್ರಹ್ಮವಿದ್ಯಾ ಸ್ವರೂಪಿಣಿ, ನಿರ್ಗುಣ ನಿರಾಕಾರ ಸ್ವರೂಪವೇ ಸಗುಣ ಸಾಕಾರ ರೂಪದಲ್ಲಿ ಬಂದಿರುವಂಥ ದೇವಿ. ಆ ಜಡರೂಪವಾದ ಮಾಯನ್ನ ನೋಡ್ದಂಗೆ ನೋಡಬಾರದು. ಆಗ ದೇವಿಯ ಮಹಿಮಾ ಸಮೂಹವನ್ನು ವೇದಾಂತ ವಾಕ್ಯಗಳೆಂದು ಮಾಯೆಯೇ ರಕ್ಷಿಸೆಂದು ಪಾರ್ವತಿಗೆ ಬೇಡಿಕೊಂಡನು. ಹಿಂಗೆ ಬೇಡ್ಕೋಬೇಕು. ಈ ಮಾಯಾಶಕ್ತಿನ ತಾಯಿ, ನೀನು ಲೀಲಾ ನಾಟಕ ಸೂತ್ರಕ್ಕೆ ನಾನು ತಡ್ಕೊಳಕ್ಕಾಗ್ತಾಯಿಲ್ಲ, ನನ್ನನ್ನು ಈ ಮಾಯೆಯಿಂದ ಹೊರಗಡೆ ಹಾಕಂತ ಆ ಮಾಯೆ ಶಕ್ತಿಯನ್ನು ನಾವು ಬೇಡ್ಕೋಬೇಕು. ಆವಾಗ ಅಹಂಕಾರ ದೇವಿಯಲ್ಲಿ ಲಯ ಆಗಿಬಿಟ್ಟು ನಮಗೆ ಈ ಮುಕ್ತಿಯನ್ನು ಕೊಡೋದಕ್ಕೆ ಇದಾಗುತ್ತೆ. ದೊಡ್ಡ ದೊಡ್ಡ ವೇದಾಂತಿಗಳೇ ಸುಸ್ತಾಗಿಬಿಟ್ಟಿದ್ದಾರೆ. 20 ವರ್ಷ 30 ವರ್ಷ ಓದಿ ಸುಸ್ತಾಗಿಬಿಟ್ಟು ಲಾಸ್ಟಿಗೆ ಮತ್ತೆ ಈ ಥರ ಭಕ್ತಿಗೆ ಉಪಾಸನೆ ಕಡೆ ಬರಬೇಕಾದ ಪರಿಸ್ಥಿತಿ ಬಂದಿದೆ. ಆ ತೋತಾಪುರಿ ರಾಮಕೃಷ್ಣ ಪರಮಹಂಸರಿಗೆ ಉಪದೇಶ ಮಾಡಿ ಫಸ್ಟ್ ದೊಡ್ಡ ಗುರು ಅಂತ ಫೀಲ್ ಆಗ್ತಾ ಇರ್ತಾನೆ. 1.5 ದಿವಸದಲ್ಲಿ ಸಮಾಧಿ ಸ್ಥಿತಿಗೆ ಹೊಟ್ಟೋಗ್ಬಿಡ್ತಾನೆ ರಾಮಕೃಷ್ಣ ಪರಮಹಂಸರು. ಮತ್ತು ಆತನಿಗೆ ಆಶ್ಚರ್ಯ ಆಗುತ್ತೆ. ಆ ಗುರು ಈ ಜ್ಞಾನ ವೇದಾಂತ ವಿಚಾರ ಮಾರ್ಗದಲ್ಲಿ 40 ವರ್ಷ ಸಮಯ ತಗೊಂಡಿರ್ತಾನೆ ಆ ಜ್ಞಾನ ನಿಷ್ಠೆಗೆ ಹೋಗೋದಕ್ಕೆ. ರಾಮಕೃಷ್ಣ ಪರಮಹಂಸರು 1.5 ದಿವಸದಲ್ಲೇ ಅಂಥ ಸ್ಥಿತಿಗೆ ಹೊಟ್ಟೋಗ್ಬಿಟ್ಟಿರ್ತಾರೆ. ಮತ್ತು ಗುರುನೇ ಶಿಷ್ಯನ ಥರ, ಅಯ್ಯೋ ನೀನು ಏನು ಸಾಧನೆ ಮಾಡಿದ್ದಪ್ಪ, ಮುಂಚೆ ನನಗೆಲ್ಲ ಡೀಟೇಲ್ಸ್ ಹೇಳು, ಇಷ್ಟು ಬೇಗನೆ ನಿನ್ನ ಕೆಲಸ ಆಗೋದಲ್ಲ ಅಂದ್ಬಿಟ್ಟು ಉಪಾಸನೆ, ದೇವಿ ಉಪಾಸನೆ ಮಾಡಿ ಅಂತಃಕರಣ ಎಲ್ಲ ಒಂದು ಪಾಯಿಂಟ್, ದೇವಿಯಲ್ಲಿ ಒಂದು ಪಾಯಿಂಟ್ ಇರುತ್ತೆ. ಆ ಒಂದು ಪಾಯಿಂಟ್ ನಾಕೌಟ್ ಮಾಡಿಬಿಟ್ರೆ ಬೇಗನೆ ನಿರ್ವಿಕಲ್ಪ ಸಮಾಧಿ ಸ್ಥಿತಿಗೆ ಬಂದುಬಿಟ್ಟಿರ್ತಾರೆ. ಆದ್ದರಿಂದ ಆ ರೀತಿ ಅಪ್ರೋಚ್ ಇರಬೇಕು ಮಾಯಾ ವಿಶಿಷ್ಟ ಚೈತನ್ಯ ದೇವಿ ಬಗ್ಗೆ. ಸುಮ್ಮನೆ ನನಗೆ ಮೂರ್ತಿ ಪೂಜೆ ಮಾಡೋಕ್ಕೆ ಇಂಟ್ರೆಸ್ಟ್ ಇಲ್ಲ, ಶುಷ್ಕ ವೇದಾಂತ ಅಂತಾರೆ. ಏನೋ ಸ್ವಲ್ಪ ತಿಳ್ಕೊಂಬಿಟ್ಟು ನಾನು ಬ್ರಹ್ಮ ಅಂದ್ಕೊಂಡು ದೊಡ್ಡ ಜ್ಞಾನಿ ಅಂದ್ಕೊಂಡು ಅಹಂಕಾರದಿಂದ ಎಲ್ಲ ಬರೋ ಅಂಥ ಎಷ್ಟೋ ಆರತಿ, ಪಾರಾಯಣ, ಕುಂಕುಮಾರ್ಚನೆ ಇವೆಲ್ಲ ಎಷ್ಟೊಂದು ಪುಣ್ಯ ಕಾರ್ಯಗಳು. ಇಂಥ ಪುಣ್ಯ ಕಾರ್ಯಗಳಲ್ಲೆಲ್ಲ ಶ್ರದ್ಧೆಯನ್ನು ಕಳ್ಕೊಂಡ್ಬಿಡ್ತಾರೆ ಆ ಶುಷ್ಕ ವೇದಾಂತನೆಲ್ಲ ಓದಿಬಿಟ್ಟು. ಅಷ್ಟು ಸುಲಭ ಅಲ್ಲ. ದೊಡ್ಡ ಮಹಾ ಸಿದ್ಧ ಪುರುಷರು ಒಂದು ದಿವಸ ಆರತಿ ಮಿಸ್ ಮಾಡ್ತಾ ಇರಲಿಲ್ಲ. ನಮ್ಮ ಗುರುಗಳು ತಾತ ಗುರುಗಳು ಎಲ್ಲ ಸಿದ್ಧಿಗಳು ಇತ್ತು. ನರ್ಮದಾ ನದಿ ಸ್ನಾನ ಒಂದು ದಿವಸ ಮಿಸ್ ಮಾಡ್ತಿಲ್ಲ, ಒಂದು ದಿವಸ ಆರತಿ ಮಿಸ್ ಮಾಡ್ತಿರ್ಲಿಲ್ಲ. ಅವೆಲ್ಲ ಮಹಾ ಪುಣ್ಯ ಕಾರ್ಯಗಳು. ಪುಣ್ಯ ಅನ್ನೋ ಬರುವಂಥ ಕಾರ್ಯಗಳು ನಿಲ್ಲಿಸಲೇಬಾರ್ದು. ಎಲ್ಲವೂ ದೇವಿ ಸ್ವರೂಪವಾಗಿರ್ತವೆ. ಆ ಶುಷ್ಕ ವೇದಾಂತ ಓದ್ಬಿಟ್ರೆ ಹಂಗೆ ಅನಿಸ್ತಾ ಇರುತ್ತೆ, ನನಗಿನ್ನೇನು ಪೂಜೆ ಮಾಡಬೇಕಾದ ಅವಶ್ಯಕತೆ ಇಲ್ಲ, ನಾನೇ ದೇವರು, ನಾನೇ ಬ್ರಹ್ಮ, ಎಲ್ಲವೂ ಜಗತ್ತೆಲ್ಲ ಮಿಥ್ಯ ಅಂತ. ಅದರಿಂದ ಜೀವನನೇ ಹಾಳಾಗ್ಬಿಡುತ್ತೆ. ಆ ಜ್ಞಾನಾಭಾಸದಿಂದ ಎಲ್ಲ ವೇದಾಂತದಲ್ಲಿ ದೊಡ್ಡ ಶತ್ರುನೇ ಆ ಜ್ಞಾನಾಭಾಸ. ಜ್ಞಾನ ಆಗಲಿಲ್ಲ ಅಂದರೂ ಜ್ಞಾನ ಆದಂಗೆ ಹಂಗೆಲ್ಲ ಭ್ರಾಂತಿ ಆಗ್ತಾ ಇರುತ್ತೆ. ಅದರಲ್ಲೇ ಇದ್ದು ನೊಂದು ಮತ್ತು ಎಲ್ಲ ಜಗಳಗಳು, ರಾಗದ್ವೇಷಗಳು ಎಲ್ಲ ಹಂಗೆ ಇರ್ತವೆ. ಒಂದು ಕಡೆ ಅವ್ರು ದೊಡ್ಡ ಮಹಾಜ್ಞಾನಿಗಳಂತ ಭ್ರಾಂತಿನೂ ಇರುತ್ತೆ, ಇನ್ನೊಂದು ಕಡೆ ಎಲ್ಲ ಭೇದ ಬುದ್ಧಿಗಳಿಂದ ಎಲ್ಲ ಜಗಳಗಳು, ರಾಗದ್ವೇಷಗಳು ಆಟ ಆಡ್ಕೊಳ್ತಾ ಇರ್ತಾರೆ. ಅಹಂಕಾರ ಮುಳ್ಳಿನ ಗಿಡ ಥರ ಇರುತ್ತೆ ಅವ್ರ ಸ್ವಭಾವ. ಅವ್ರ ಹತ್ರ ಯಾರು ಒಬ್ಬರು ಕೂಡ ನಿಲ್ಲೋದಕ್ಕಾಗಲ್ಲ, ಒಬ್ಬರ ಜೊತೆನೂ ಫ್ರೆಂಡ್ಶಿಪ್ ಆಗೋದಿಲ್ಲ, ಎಲ್ಲರ ಜೊತೆನೂ ಜಗಳಗಳಾಗ್ತಾ ಇರ್ತವೆ. ಮತ್ತು ಇನ್ನೇನು ವೇದಾಂತ ಜ್ಞಾನ ಇದೆ? ಎಲ್ಲದರಲ್ಲೂ ನೀವು ಪರಮಾತ್ಮನ ನೋಡ್ಕೊತಿದ್ರೆ ನಿನಗೆ ಜಗಳಗಳು ಹೆಂಗೆ ಆಗ್ತವೆ, ಭೇದ ಬುದ್ಧಿಗಳು ಹೆಂಗೆ ಬರ್ತವೆ, ರಾಗದ್ವೇಷಗಳು ಹೆಂಗೆ ಆಗ್ತವೆ? ಅಜ್ಞಾನದಲ್ಲೇ ಇದೆಯಾ? ಹೇಳಿದ್ರು ಕೂಡ ಒಪ್ಪೋದಿಲ್ಲ. ಇಲ್ಲ ನಾನು ಜ್ಞಾನಿ, ನಾನು ಗುಣೇಶು ವರ್ತಂತಿದ್ದು ಇದೊಂದು ಕಲ್ತ್ಕೊಂಡ್ಬಿಟ್ಟಿದ್ದಾರೆ. ಗುಣಗಳಲ್ಲಿ ವರ್ತಮಾನ ಆಗ್ತದೆ, ನಾನು ಸಾಕ್ಷಿ ರೂಪದಲ್ಲಿ ನೋಡ್ತಾ ಇದ್ದೀನಿ ಅಂದ್ಬಿಟ್ಟು ಜಗಳ ಆದಾಗ ಒಂದು ಫೈಟಿಂಗ್ಲಾಡಿ ಅದರಲ್ಲೂ ಸಾಕ್ಷಿ ರೂಪದಲ್ಲಿ ನೋಡ್ಕೊತಾ ಇರ್ತೀಯ. ಎಲ್ಲವೂ ಕೂಡ ಅಜ್ಞಾನ ಅಷ್ಟೇ. ಆ ದುರಹಂಕಾರವೇ ಅವರನ್ನು ನಾಶ ಮಾಡಿಬಿಡುತ್ತೆ. ನಮ್ಮ ಗುರುಗಳು ಎಷ್ಟೋ ಪುಣ್ಯ ಮಾಡಿದ್ದು ನಾವು ಇದನ್ನೇ ಇಟ್ಕೊತಾ ಇದ್ದರು.
ಈ ಶುಷ್ಕ ವೇದಾಂತದಲ್ಲಿ ಈ ಜ್ಞಾನ ಬರಲಿಲ್ಲ ಅಂದರೂ ಜ್ಞಾನಾಭಾಸದಲ್ಲಿ ಜೀವನ ಹಾಳು ಮಾಡ್ಕೊತಾರೆ ಅಂದ್ಬಿಟ್ಟಿದ್ದು ನಾವೇನು ಎಲ್ಲ ತಿಳ್ಕೊಂಬಿಟ್ಟಿದ್ದೀವಿ ಅನ್ನೋ ಇದರಲ್ಲಿದ್ದರೆ ನೀವು ಮೂರ್ಖರು ಇನ್ನೂ ತಿಳ್ಕೊಂಡಿಲ್ಲ ಅಜ್ಞಾನದಲ್ಲಿದ್ದೀರಂತ ಪದೇ ಪದೇ ಅವರು ತೋರಿಸ್ತಾಯಿದ್ರು. ಅವ್ರು ಆ ಥರ ತೋರಿಸಿದ್ದಕ್ಕೆ ನಮಗೆ ಈ ಜ್ಞಾನಾಭಾಸ, ಈ ಅಹಂಕಾರ ಅನ್ನೋ ಶತ್ರುವನ್ನು ನಾವು ತಿಳ್ಕೊಂಡಿದ್ವಿ. ಓಹೋ, ಇದು ತುಂಬ ಡೇಂಜರ್, ಇದು ನಮ್ಮನ್ನು ಕೆಳಗಡೆಗೆ ಬೀಳಿಸ್ಬಿಡುತ್ತೆ ಅಂದ್ಬಿಟ್ಟು. ಆ ಅಹಂಕಾರ ಎಲ್ಲೋದ್ರೂ ಕೂಡ ಮುಳ್ಳು ಚುಚ್ಚಿದಂಗೆ ಎಲ್ಲರಿಗೂ ಹಿಂಸೆ ಕೊಡ್ತಾ ಇರುತ್ತೆ. ಅದು ಎಲ್ಲಿ ತನಕ ನಮ್ಮಲ್ಲ ಅಹಂಕಾರ ಸಾಯೋದಿಲ್ಲೋ ಏನೂ ಪ್ರಯೋಜನ ಇಲ್ಲ. ಪ್ರತಿಯೊಬ್ಬರಲ್ಲೂ ನಾವು ದೇವಿ ಸ್ವರೂಪನೇ ನೋಡ್ಕೊತಾ ಇರಬೇಕು, ಆ ಸಚ್ಚಿದಾನಂದ ಸ್ವರೂಪನೇ ನೋಡ್ತಾ ಇರಬೇಕು. ಎಲ್ಲಿ ಹೋದ್ರೆ ಏನು, ಯಾವ ದೇಶಕ್ಕೆ ಹೋದ್ರೆ ಏನು, ಯಾವ ಆಶ್ರಮಕ್ಕೆ ಇದ್ರೆ, ಯಾವ ಊರಿಗೆ ಹೋದ್ರೆ ಏನು, ಪ್ರಪಂಚ ಹಂಗೆ ಇರುತ್ತೆ. ಅಲ್ಲೂ ಮನುಷ್ಯರು ಇರ್ತಾರೆ, ಅಲ್ಲೂ ಅದೇ ಜಗಳಗಳಾಗ್ತಾ ಇರ್ತವೆ, ಇನ್ನೂ ಹೆಚ್ಚಾಗ್ತಾ ಇರ್ತವೆ ಹೊಸ ಹೊಸ ಜಾಗದಲ್ಲೆಲ್ಲ. ಒಳಗಡೆ ಅದನ್ನು ತಿಳ್ಕೊಂಬಿಡಿ. ನಿಮ್ಮ ಅಹಂಕಾರನ ನೀವು ಫಸ್ಟು ಗುರುತು ಮಾಡಿಕೊಳ್ಳಿ. ಎಲ್ಲ ಸಮಸ್ಯೆಗಳಿಗೂ ಅದಕ್ಕೆ ಮೂಲ ಕಾರಣ ಆಗಿರುತ್ತೆ. ಸುಮ್ಮನೆ ಮೇಲ್ಗಡೆ ಕೊಂಬೆಗಳು ಓಡ್ಕೊತಾ ಇದ್ದರೆ ಆ ಮೂಲೆಯಲ್ಲೊಂದು ಎಕ್ಕದ ಗಿಡ ಇತ್ತು. ಸುಮ್ಮನೆ ಮೇಲ್ಗಡೆ ಕೊಂಬೆಗಳು ಬಂದಾಗಿಂದ 2 ವರ್ಷದ ಕೊಂಬೆಗಳು ಓಡ್ಕೊತ ಸಾಕಾಯ್ತು. ನಾವು ಎಷ್ಟು ಹೊಡೆದ್ರೆ ಸರ್ರ ಅಂತ ಮತ್ತೆ ಬಂದುಬಿಡ್ತಾ ಇರುತ್ತೆ ಕೊಂಬೆಗಳು. ಮೊನ್ನೆ ಸ್ವಲ್ಪ ಸಿಮೆಂಟ್ ಆಗಿಬಿಟ್ಟು ಮೂಲ ಸಮೇತ ಅದಕ್ಕೆ ಪ್ಲಾಸ್ಟಿಕ್ ಮಾಡಿದ್ದಕ್ಕೆ ಅದು ಬೆಳೆದು ನಿಂತೋಗಿತ್ತು. ಮೂಲನ ತೆಕ್ಕೊಂಬಿಡ್ಬೇಕಲ್ಲ. ಆ ಮೂಲ ಅಹಂಕಾರ ಹಂಗೆ ಇದ್ದಾಗ ಮಿಕ್ಕಿದ್ದು ಎಲ್ಲವೂ ಹಂಗೆ ರಾಗ, ದ್ವೇಷ, ಕಾಮ, ಕ್ರೋಧ, ದುಃಖ ಬರ್ತಾನೇ ಇರುತ್ತೆ. ಬೆಳಗ್ಗೆಯಿಂದ ಸಾಯಂಕಾಲ ತನಕ ಪ್ರತಿಯೊಬ್ಬರ ಕೈಯಲ್ಲೂ ನಮ್ಮ ಜುಟ್ಟಿರುತ್ತೆ. ಯಾರು ಬೇಕಂದರೆ ಅವ್ರು ನಮ್ಮನ್ನು ಡಿಸ್ಟರ್ಬ್ ಮಾಡ್ಬೋದು. ಅಂತಃಕರಣ ಇಟ್ಕೊಂಡು ನಿನ್ನ ವೇದಾಂತ ಇನ್ನೇನು ಕೆಲಸ ಮಾಡುತ್ತೆ? ಅದಕ್ಕೆ ಅಂಥ ಶುಷ್ಕ ವೇದಾಂತದಲ್ಲಿ ತೃಪ್ತಿ ಪಡಬಾರ್ದು. ಗುರುಗಳು ಹೇಳಬೇಕು, ಗುರುಗಳನ್ನು ಕೇಳಬೇಕು. ಗುರುಗಳೇ ನಂದು ಕೆಲಸ ಆಗಿದೆಯಲ್ಲ ಅಂದ್ಬಿಟ್ಟು ಗುರುಗಳು ಹೇಳಿದ್ರು ಕೂಡ ಒಪ್ಪೋದಿಲ್ಲ. ನಿನಗಿನ್ನೂ ಜ್ಞಾನ ಆಗಿಲ್ಲಪ್ಪ, ಜ್ಞಾನಾಭಾಸದಲ್ಲಿ ಒದ್ದಾಡ್ತಿದ್ದೆ ಅಂದರೂ ಕೂಡ ಇಲ್ಲ. ಗುರುಗಳೇ ಸರಿಯಾಗಿ ನನ್ನ ಅರ್ಥ ಮಾಡ್ಕೊತಾ ಇಲ್ಲ. ನನಗೆ ಜ್ಞಾನ ಆಗಿದ್ರೂ ನನಗೆ ಜ್ಞಾನ ಆಗಿಲ್ಲ ಅಂತ ಗುರುಗಳು ಅಪಾರ್ಥ ಮಾಡ್ಕೊತಾ ಇದ್ದಾರೆ ಅಂತ ಗುರುಗಳ ಮೇಲೇ ಹಂಗೆ ಹೋಗ್ತಾ ಇರ್ತದೆ ದೃಷ್ಟಿ. ಏನು ಮಾಡೋಕ್ಕಾಗುತ್ತೆ? ಮಿಕ್ಕಿದ ವಿಷಯಗಳೆಲ್ಲ ಅಹಂಕಾರ ಬಂದರೆ ಗುರುಗಳು ಜ್ಞಾನದಿಂದ ಆ ಅಹಂಕಾರನ ತೆಗೆಸ್ಬಿಟ್ಟು ರಿಪೇರಿ ಮಾಡ್ಬೋದು. ಜ್ಞಾನದಲ್ಲೇ ಅಹಂಕಾರ ಬಂದುಬಿಟ್ರೆ ಮತ್ತು ಇನ್ನೊಂದು ಸತಿ ಕೇಳೋದೇ ಇಲ್ಲ, ದಾರಿಗಳೇ ಮುಚ್ಚೋಗ್ಬಿಡ್ತವೆ. ಅದಕ್ಕೆ ಔಷಧಿನೇ ಇಲ್ಲ. ಜ್ಞಾನದಲ್ಲಿ ಅಹಂಕಾರ ಬಂದಿರೋರ್ಗೆ ಔಷಧಿನೇ ಇಲ್ಲ. ಆದ್ದರಿಂದ ಅವನು ಪತನನೇ ಆಗುತ್ತೆ. ರಾವಣಾಸುರನ ಥರನೇ ಎಲ್ಲವೂ 10 ಶಾಸ್ತ್ರಗಳು ಓದಿರೋನು ಕೂಡ ಹೆಂಗೆ ನಷ್ಟ ಆಗಿಬಿಡ್ತಾನೋ, ದಶಕಂಠ ಅಂದ್ರೆಗನ ಎಲ್ಲ ಶಾಸ್ತ್ರಗಳು ಅಷ್ಟು ಓದಿರ್ತಾನೆ, ಓದಿ ಕೂಡ ಹೆಂಗೆ ಜೀವನನ ನಾಶ ಮಾಡ್ಕೊತಾನೋ, ಇಲ್ಲೂ ಕೂಡ ಅಷ್ಟೇ ಮುಮುಕ್ಷುಗಳು ಆ ಜ್ಞಾನಾಭಾಸದಿಂದ ಮಾಯೆಯನ್ನು ಮಿಥ್ಯೆ ಅಂತ ಒಳ್ಳೆ ಕಾಲಲ್ಲಿ ಗಲೀಜನ್ನು ಕೆಸರನ್ನು ಎಸ್ದಂಗೆ ಆ ರೀತಿಯಲ್ಲಿ ನೋಡೋಕ್ಕೆ ಹೋಗ್ತಾರೆ. ಆ ಮಾಯೆ ಜುಟ್ಟಿಟ್ಟುಕೊಂಡು ಬಗ್ಸಿ ಇಲ್ಲೂ ವಧೆಗಳು ಬಿಡ್ತವೆ ಮತ್ತು ಮೃತ್ಯು ಲೋಕಕ್ಕೆ ಕೂಡ ಹೋಗಬೇಕಾಗುತ್ತೆ. ಅವರು ಎಲ್ಲೋದ್ರೂ ಬಿಡೋದಿಲ್ಲ. ಮಾಯೆ ಶಕ್ತಿಯನ್ನು ಅಷ್ಟು ಸುಲಭವಾಗಿ ಹೀನ ಬುದ್ಧಿಯಿಂದ ನೋಡಬಾರ್ದು. ವಶಿಷ್ಠರಿಗೇ ಈ ಗತಿ ಮಾಡಿದೆ ಅಂದರೆ, ಶಂಕರಾಚಾರ್ಯ ಭಗವಾನರಿಗೆ ಆ ಥರ ಮಾಡಿದ್ದಾರೆ ಅಂದರೆ, ಮತ್ತು ಶಂಕರಾಚಾರ್ಯ ಅನ್ನಪೂರ್ಣ ಸ್ತೋತ್ರದಿಂದಲೇ ಸ್ಟಾರ್ಟ್ ಮಾಡಿದ್ರು ಮಾಯಾಶಕ್ತಿ ಬಗ್ಗೆ ಆಟ ಆಡ್ಕೋಬಾರ್ದು ಅಂದ್ಬಿಟ್ಟು. ಮತ್ತು ಎಷ್ಟೊಂದು ದೇವಿ ಸ್ತೋತ್ರಗಳನ್ನು ಮಾಡಿದ್ದಾರೆ ಸ್ವರೂಪಗಳು. ನಮ್ಮೆಲ್ಲರಿಗೂ ಒಂದು ಮಾದರಿ ಇರಬೇಕಂತ ಅವರು ಲೀಲಾ ಪುರುಷರು ಅದರ ಲೀಲಾ ಮಾಡಿ ತೋರಿಸಿದ್ದಾರೆ. ನೀವು ಈ ಥರನೇ ಶಕ್ತಿಯನ್ನು ಮಿಥ್ಯಾ ಅಂದ್ಬಿಟ್ಟು ನೆಗ್ಲೆಕ್ಟ್ ಮಾಡೋಕ್ಕೆ ಹೋಗಬೇಡಿ. ಶ್ರದ್ಧೆಯಿಂದ ಶರಣಾಗತಿಯನ್ನು ಹೊಂದಿ ಅಂದ್ಬಿಟ್ಟು ಅವರು ತೋರಿಸ್ಕೊಟ್ಟಿದ್ದಾರೆ ದಾರಿಯನ್ನು. ಅದೇ ಇಲ್ಲಿ ದೇವಿ ಹೇಳ್ತಾ ಇರೋದು. ಈ ಸ್ಟೋರಿ ಎಲ್ಲ ವಶಿಷ್ಠರಂಥವ್ರು ನೋಡು ಆ ಮಾಯೆ ಬಗ್ಗೆ ಅದು ಮಿಥ್ಯೆ ಅಂತ ನೆಗ್ಲೆಕ್ಟ್ ಮಾಡಿದ್ದಕ್ಕೆ ಏನೆಲ್ಲ ಸ್ಥಿತಿ ಆಯಿತು ಅಂತ. ಬೇಡ ಸ್ತ್ರೀಯಲು ಕಾಣದಂತಾಗಲು ಪಾರ್ವತಿ ದೇವಿಯನ್ನು ಮೊರೆ ಹೊಂದರಂತೆ. ಮಾಯಾ ಶಬ್ದದ ಅರ್ಥ ವೇದಾಂತಿಗಳು ಕಲ್ಪಿಸಿದ ಬ್ರಹ್ಮ ಭಿನ್ನವಾದ ಅವಿದ್ಯೆಯು ಮಾಯೆ ಎನಿಸುವುದು. ನಮ್ಮ ಸಚ್ಚಿದಾನಂದ ಸ್ವರೂಪಕ್ಕಿಂತ ಆತ್ಮಕ್ಕಿಂತ ಭಿನ್ನವಾಗಿರೋದೆಲ್ಲ ಮಾಯೆ. ಕಾಣಲ್ಪಡುವ ನಾಮ ರಕಿಪಗಳು, ಇಂದ್ರಜಾಲದಿಂದ ತೋರುವ ವಸ್ತುಗಳು ಮಾಯೆ ಎನಿಸುವವು. ಮಾಯಾ ಶಬ್ದಕ್ಕೆ ಇಲ್ಲದದ್ದು ಭ್ರಾಂತಿ, ಕಣ್ಣು ಕಟ್ಟು ಎಂಬರ್ಥವನ್ನು ಲಕ್ಷ್ಯದಲ್ಲಿಟ್ಟುಕೊಂಡು ವಶಿಷ್ಠರು ರಾಮನ ಪ್ರಶ್ನೆಗೆ ಮಾಯೆ ಮಿಥ್ಯೆ ಎಂದು ಉತ್ತರ ಕೊಟ್ಟರು. ಅವರು ಕೂಡ ಅಷ್ಟೇ ಈ ಶುಷ್ಕ ವೇದಾಂತನ ತಿಳ್ಕೊಂಡು ಮಾಯೆ ಅಂದರೆ ಹಂಗೆ ಮಿಥ್ಯೆ ಅಂತ ಡೈರೆಕ್ಟಾಗಿ ಕಣ್ಣು ಮಾಡ್ತಾರಲ್ಲ, ಕಣ್ಣುಕಟ್ಟಲ್ಲಿ ಇಲ್ಲದಿರೋ ವಸ್ತುನ ಇದ್ದಂಗೆ ತೋರಿಸ್ತಾ ಇರ್ತಾರೆ. ಆ ಥರ ಅಂದ್ಬಿಟ್ಟು ಮಾಯಾ ಶಬ್ದಕ್ಕೆ ಸೃಷ್ಟಿಯ ಉತ್ಪತ್ತಿಯ ಮೂಲ ಕಾರಣ ಈಶ್ವರನ ಶಕ್ತಿ. ಅದು ಮಾಯಾ ವಿಶಿಷ್ಟ ಚೈತನ್ಯ ಬಗ್ಗೆ ರಾಮನ ಪ್ರಶ್ನೆ ಕೇಳಿದ್ದ. ಕೇವಲ ಜಡರೂಪವಾದ ಮಾಯೆ ಅಲ್ಲ, ಈಶ್ವರನ ಶಕ್ತಿ, ಪರನ ಚಿಚ್ಚಕ್ತಿ, ಈಶ್ವರನ ಇಚ್ಛಾ, ಈಶ್ವರನ ಪ್ರೇರಣ, ಶುದ್ಧ ಬುದ್ಧಿ ಎಂಬ ಅರ್ಥಗಳುಂಟು.
ಮಂ ಅಯತೀತಿ ಮಾಯಾ ಶಿವೇ ಅವಿನಾಭಾವ ಸಂಬಂಧವೇ ವರ್ತತ ಇತಿ ಮಾಯಾ. ಅಂದರೆ ಮೀಯತೆ ಅಪಯ ಇತಿ ಮಾಯಾ, ಮಯತಿ ದದಾತಿ ವಿಶ್ವಮಿತಿ ಮಾಯಾ. ಇವೆಲ್ಲ ಶ್ರುತಿ ವಾಕ್ಯಗಳು. ಅರ್ಥ ಏನಂದರೆ ಪರಶಿವನಲ್ಲಿ ಸದಾ ಅಗಳದಿರುವ ಶಕ್ತಿಯು ಮತ್ತು ಶಿವನ ಒಳಗಡೆ ಏನು ಶಕ್ತಿ ಇದೆಯೋ ಯಾವತ್ತೂ ಭಿನ್ನ ಭಿನ್ನ ರೂಪದಲ್ಲಿ ಇರದೇ ಇರೋವಂಥ ಅಭಿನಭಾವದಿರುವಂಥ ಶಕ್ತಿ ಇದೆಯಲ್ಲ, ಆ ಶಕ್ತಿಗೆ ನಾವಿಲ್ಲಿ ಮಾಯೆ ಅಂತ ನಾವು ಹೆಸರು ಹೇಳ್ತಾ ಇದ್ದೀವಿ. ಮತ್ತು ಪರಬ್ರಹ್ಮನ ಯಥಾರ್ಥ ಜ್ಞಾನವನ್ನುಂಟು ಮಾಡಿಕೊಡುವ ಜ್ಞಾನಶಕ್ತಿಯು ನಾವು ನಿರ್ಗುಣ ನಿರಾಕಾರ ಸ್ವರೂಪದ ತಿಳ್ಕೋಬೇಕಾದ್ರೆ ಈ ಮಾಯೆ ಶಕ್ತಿಯೇ ನಮಗೆ ಅನುಕೂಲವಾಗಿ ನಮಗೆ ಮಾಡಿಕೊಡೋದು. ಇವಾಗ ಶ್ರವಣ ಮನ್ನ ನಿಧಿಧ್ಯಾಸನ ಮಾಡ್ಕೊತಾ ಇದ್ದಂದ್ರೆ ಆ ದೇವಿಯ ಕೃಪೆ ಇರೋದ್ರಿಂದಾನೆ. ಆ ದೇವಿಯ ಅನುಗ್ರಹ ಇಲ್ಲ ಅಂದರೆ ಇವೆಲ್ಲ ಕೇಳೋದಕ್ಕೂ ಸಿಗೋದಿಲ್ಲ ನಮಗೆ. ಹಾಗೂ ಅಂಡರಸ ನ್ಯಾಯದಂತೆ ಜಗತ್ತನ್ನು ತನ್ನಲ್ಲಿ ಅವ್ಯಕ್ತವಾಗಿಟ್ಟುಕೊಂಡಿರುವ ಶಕ್ತಿಯು ಮಾಯೆ ಎನಿಸಿತು. ಶಕ್ತಿರೂಪ ಮಾಯೆ ಮಿಥ್ಯಾವೆನ್ನುವವರು ವೇದ ಬಾಹಿರರಾಗಿರುವರು. ಶುಷ್ಕ ವೇದ ಅಂತ ಗೊತ್ತಿರೋರು ಇದು ವಿಷಯ ಗೊತ್ತಿಲ್ಲ. ಅಲ್ಲಪ್ಪ, ನಾವು ಎಂಥ ಸ್ಥಿತಿಯಲ್ಲಿದೆ, ನಾವಿರೋ ಸ್ಥಿತಿ ನೋಡಬೇಕು. ಒಂದು ಆಶ್ರಮದಿದ್ದರೆ ಆಶ್ರಮದಲ್ಲಿರುವ ಮಂಡಲೇಶ್ವರಿಗೆ ಹೆದರಿ ಬದುಕಬೇಕು. ಒಂದು ಕಂಪನಿಯಲ್ಲಿ ಜಾಬ್ ಮಾಡಿದ್ರೆ ಅಲ್ಲಿ ಮ್ಯಾನೇಜರ್ಗೆ ಹೆದರಿ ಬದುಕಬೇಕು. ಆ ಕಾನ್ಸ್ಟಿಟ್ಯೂಷನ್ ಇದ್ದರೆ ಆ ವಿಧಾಯಕನಿಗೆ ಹೆದರಿ ಬದುಕಬೇಕು. ಪ್ರಧಾನಮಂತ್ರಿಗೆ ಹೆದರಿ ಬದುಕಬೇಕು. ಹೆಜ್ಜೆಗೂ ನಮ್ಮದು ಯಾರ್ದೋ ಒಂದು ಪರಾಧೀನತೆಯಲ್ಲಿ ಒಬ್ಬರು ಕೆಳಗಡೆ ಇದ್ದೇ ಇದ್ದೀವಿ. ಅಂಥದ್ದು ಈ ಸಕಲ ಸೃಷ್ಟಿಯನ್ನೇ ಸೃಷ್ಟಿ ಮಾಡಿರುವಂಥ ಮಾಯಾಶಕ್ತಿಗೆ ನೀನು ತಲೆ ಬಗ್ಗೋದಿಲ್ವ? ಸಣ್ಣ ಸಣ್ಣವರಿಗೆ ಆಫೀಸರ್ಗೆ ತಲೆ ಬಿಟ್ಬಿಟ್ಟು ಸರ್ ಅಂತ ಕೈ ಜೋಡಿಸ್ಕೊಂಡು ಮಾತಾಡ್ತೀಯ. ಮತ್ತು ಈ ಸೃಷ್ಟಿಯನ್ನು ಹುಟ್ಟಿಸಿರುವಂಥ ದೊಡ್ಡ ಬಾಸ್, ಎಲ್ಲರಿಗಿಂತ ದೊಡ್ಡ ಬಾಸ್ ಆಗಿರೋ ಆ ಶಕ್ತಿಗೆ ನೀನು ತಲೆ ಬಗ್ಗೋದಿಲ್ವ? ಮಾಯೆ ಮಿಥ್ಯೆ ಅಂತ ಜಡ ವಸ್ತು ಅಂತ ಹಂಗೆ ಕಾಲಲ್ಲಿ ಓದ್ದಂಗೆ ಓದು ಬಿಸಾಕ್ಬಿಡ್ತೀಯ. ಪಾಠ ಕಲಿಸ್ಬಿಡ್ತಾಳೆ, ಗುಣಪಾಠ ಕಲಿಸ್ಬಿಡ್ತಾರೆ. ದೊಡ್ಡವ್ರಿಗೆ ಸಪ್ತ ಋಷಿಗಳಂಥವ್ರಿಗೆ 7 ನೀರು ಕುಡಿಸ್ಬಿಟ್ಟಿದೆ ಶಕ್ತಿ. ಪ್ರತಿಯೊಬ್ಬ ಎಲ್ಲೆಲ್ಲ ಅಹಂಕಾರ ಬರುತ್ತೋ ಅಲ್ಲಲ್ಲಿ ಸರಿಯಾಗಿ ಬುದ್ಧಿ ಕಲಿಸ್ಬಿಡ್ತಾರೆ. ಆದ್ದರಿಂದ ಈ ಮಾಯಾ ವಿಶಿಷ್ಟ ಚೈತನ್ಯ ನಾವು. ಅದಕ್ಕೆ ದೇವಿಯನ್ನು ಬ್ರಹ್ಮವಿದ್ಯಾ ಸ್ವರೂಪಿಣಿ ಅಂದ್ಬಿಟ್ಟು ನಮಗಿರೋದು ಈ ಮನಸ್ಸು ಬುದ್ಧಿ ಅಹಂಕಾರ ಏನೆಲ್ಲ ಇದೆ ಅವೆಲ್ಲವೂ ದೇವಿಯಲ್ಲಿ ಸಮರ್ಪಣೆ ಮಾಡಿಬಿಡು. ಆ ದೇವಿನೇ ನಿನ್ನನ್ನು ಈ ಸಂಸಾರ ಸಮುದ್ರದಿಂದ ಪಾರು ಮಾಡಿಬಿಡ್ತಾಳೆ. ಈ ಶುಷ್ಕ ವೇದಾಂತದಿಂದ ಮಾಡ್ತಾ ಇರೋ ಪುಣ್ಯ ಕೆಲಸಗಳು ಕೂಡ ನಿಂತೋಗ್ಬಿಡ್ತವೆ. ಏನಕ್ಕೆ ಮಾಡಬೇಕು, ಅದೇನಕ್ಕೆ ಮಾಡಬೇಕು, ಇದೇನಕ್ಕೆ ಮಾಡಬೇಕು ಅಂತ. ಕೇವಲ ಮೂರ್ತಿ ಪೂಜೆ ಮಾಡೋದ್ರಲ್ಲಿ ಪೂಜೆಗಳ ಮೇಲೇ ಮಿಥ್ಯಾತ್ವ ದರ್ಶನ. ಊಟದ ಮೇಲೆ ಅಂತ ಯಾವತ್ತೂ ಬರೋದೇ ಇಲ್ಲ. ಇದು ಮಾತ್ರ ಮಿಥ್ಯೆ, ಇವೆಲ್ಲ ಯಾಕೆ ಮಾಡಬೇಕು ಅನಿಸುತ್ತೆ. ಮತ್ತು ಊಟ ಯಾಕೆ ಮಾಡ್ತೀಯ? ಊಟ ಮಾತ್ರ ಸತ್ಯ ಕಾಣಿಸ್ತಾ ಇದೆಯಾ? ಊಟ ಕೂಡ ನಿನಗೆ ಮಿಥ್ಯ ಅನಿಸ್ಬೇಕಲ್ಲ. ಯಾವತ್ತಿನ ದಿವಸ ನಿನಗೆ ತಿನ್ನೋ ಊಟ ಅದು ಮಿಥ್ಯ ಅನಿಸುತ್ತೋ ಅಲ್ಲಿ ತನಕ ಆವಾಗ ಎಲ್ಲ ಪ್ರಪಂಚವು ಮಿಥ್ಯೆ ಅಂದರೆ ಒಪ್ಕೋಬೋದು. ಮಿಕ್ಕಿದ್ದೆಲ್ಲ ಕೆಲಸಗಳು ಎಲ್ಲ ಮಿಥ್ಯೆ, ಅದೆಲ್ಲ ಅವಶ್ಯಕತೆ ಇಲ್ಲ, ನಾನು ಸಚ್ಚಿದಾನಂದ ಸ್ವರೂಪ ಅಂತ ಭ್ರಾಂತಿ ಆಗ್ತಾ ಇರುತ್ತೆ. ನನ್ನಲ್ಲಿ ಕ್ರಿಯೆಗಳಿಲ್ಲ, ಅದಿಲ್ಲ ಅಂತ. ಊಟ ಮಾಡೋ ಕ್ರಿಯೆದಲ್ಲಿ ಮಾತ್ರ ಅಲ್ಲಿ ಮಾತ್ರ ಮಿಥ್ಯಾತ್ವ ದರ್ಶನ ಆಗೋದಿಲ್ಲ. ಅದು ಮಾತ್ರ ಬೇಕೇ ಬೇಕು. ಎಷ್ಟು ಶುಷ್ಕ ವೇದ ಅಂತ ನೋಡಿ. ಎಲ್ಲಿ ತನಕ ನನಗೆ ಊಟ ಮಾಡುವ ಅವಶ್ಯಕತೆ ಇದೆ ಅಂತ ಅಲ್ಲಿ ತನಕ ನೀನು ಈ ಜೀವಭಾವದಲ್ಲೇ ಇದೆಯಾ. ಜೀವಭಾವದಲ್ಲಿದ್ದಾಗ ಈ ಪ್ಲ್ಯಾಟ್ಫಾರ್ಮ್ ಯಾರದು, ಈ ಮನೆ ಯಾರದು? ಇದು ಸೃಷ್ಟಿಕರ್ತ ಪರಮಾತ್ಮನದು. ಸಗುಣ ಸಾಕಾರ ರೂಪದಲ್ಲಿರೋ ಹಿರಣ್ಯ ಗರ್ಭಂದು. ಅವನಿಗೆ ತಲೆ ಬಗ್ಗು, ಪ್ರತಿದಿನ ಅವನು ನೆನೆಸ್ಕೋ. ಅವನ ಕೃಪೆ ಇಲ್ಲ ಅಂದರೆ ಈ ಪ್ಲ್ಯಾಟ್ಫಾರ್ಮಲ್ಲಿ ಏನೂ ನಡೆಯೋದಿಲ್ಲ. ಆದ್ದರಿಂದ ಆ ಅಹಂಕಾರವನ್ನು ನೀನು ಎಲ್ಲಿ ತನಕ ನಿನಗೆ ಜೀವಭಾವ ಇರುತ್ತೋ ಅದನ್ನು ಇಲ್ಲಿ ಸಗುಣ ಸಾಕಾರ ರೂಪದಲ್ಲಿ ನಿರ್ಗುಣ ನಿರಾಕಾರ ಸ್ವರೂಪನೇ ಆ ರೂಪದಲ್ಲಿ ಬಂದಿರ್ತಾನೆ. ಆ ಆರ್ಡರ್ಸ್ ನೀನು ಪಾಲನೆ ಮಾಡಲೇಬೇಕು, ತಲೆ ಬಗ್ಗಿಸ್ಲೇಬೇಕು. ಆ ಋಷಿಕೇಶ ಕೈಲಾಸಾಶ್ರಮದಲ್ಲಿ ಧನರಾಜಗಿರಿ ಮಹಾರಾಜ್ ಅಂತಿರ್ತಾರೆ. ಅವರು ವೇದಾಂತಿಗಳು. ನಮ್ಮ ಸ್ವರೂಪಕ್ಕಿಂತ ಭಿನ್ನವಾಗಿ ಯಾವುದೇ ಒಂದು ದೃಶ್ಯವಾದಂಥ ವಸ್ತು ಕಾಣಿಸಿದ್ರೆ ಅದು ಮಿಥ್ಯೆ ಅಂದ್ಬಿಟ್ಟು ಅವ್ರ ನಿರ್ಣಯ ಇರುತ್ತೆ. ಅದಕ್ಕೆ ಹೆಚ್ಚು ಮಹತ್ವ ಕೊಡೋದಕ್ಕೆ ಹೋಗೋದಿಲ್ಲ. ಅವರೆಲ್ಲ ಸಾಧನೆ ಮಾಡಿಕೊಂಡು ಸಮಾಧಿ ಸ್ಥಿತಿಯಲ್ಲಿದ್ದಾಗ ಈಶ್ವರ ಪ್ರತ್ಯಕ್ಷ ಆಗಿಬಿಡ್ತಾನೆ, ಸಗುಣ ಸಾಕಾರ ರೂಪ. ನೋಡಪ್ಪ, ನಂದು ಹರಿದ್ವಾರ ಕನಕಲ್ಲಲ್ಲಿ ನಂದೊಂದು ಶಿವಲಿಂಗ ಬಿದ್ದಿದೆ, ಅದಕ್ಕೆ ಯಾರೂ ಪೂಜೆ ಮಾಡ್ತಾಯಿಲ್ಲ, ನೀನು ಆ ಶಿವಲಿಂಗನ ತಗೊಂಬಂದು ಇಲ್ಲಿ ಪ್ರತಿಷ್ಠೆ ಮಾಡಿಬಿಟ್ಟು ಗುಡಿ ಕಟ್ಟಿಸು ಅಂತ ಶಿವ ಇರ್ತಾನೆ. ವೇದಾಂತಿಗಳಯ್ಯೋ, ನಾನು ಎಲ್ಲ ನಾಮರೂಪಗಳು ದೃಶ್ಯನೆಲ್ಲ ಲಯ ಮಾಡ್ಕೊಂಬಿಟ್ಟಿದ್ದೀನಲ್ಲ, ನನಗೆ ಈ ಥರ ಏನು ಕಾಣಿಸ್ತಾ ಇದೆ. ಅವ್ರು ಯಾವುದಕ್ಕೂ ಮಹತ್ವ ಬುದ್ಧಿ ಕೊಡೋಲ್ಲ, ಲೆಕ್ಕ ಇಡೋದಿಲ್ಲ. ಒಳಗಡೆ ಇರೋ ಸಾಕ್ಷಿ ರೂಪ ಚೈತನ್ಯ ಬಿಟ್ಟು ಹೊರಗಡೆ ಯಾವುದಕ್ಕೂ ಅಸ್ತಿತ್ವ ಕೊಡೋದಿಲ್ಲ. ಅವರು ಏನು ಹಿಂಗೆ ಕಾಣಿಸ್ತಾ ಇದೆ ಅಂತ ಫಸ್ಟು ನೆಗ್ಲೆಕ್ಟ್ ಮಾಡಿಬಿಡ್ತಾರೆ. ಮತ್ತೆ 2ನೇ ಸತಿ ಹಂಗೆ ಈಶ್ವರ ಬಂದು ಮತ್ತೆ ಹಂಗೆ ಹೇಳ್ತಾನೆ. ಆವಾಗಲೂ ಮತ್ತೆ ನೆಗ್ಲೆಕ್ಟ್ ಮಾಡಿಬಿಡ್ತಾರೆ, ಮಹತ್ವ ಬುದ್ಧಿ ಕೊಡೋದಿಲ್ಲ.
ಮತ್ತು ಮೂರನೇ ಸತಿ ಬರುವಾಗ ಸ್ವಲ್ಪ ಓದಿದ ಶಾಸ್ತ್ರ ಗುರ್ತು ಬಂದ್ಬಿಡುತ್ತೆ. ಓಹೋ, ಅವಿದ್ಯಾಲೇಶ ಸ್ವಲ್ಪ ಕೂಡ ನಾನು ಜೀವ ಅನ್ನೋದು ಸ್ವಲ್ಪ ಕೂಡ ಇದ್ದಾಗ ಸಗುಣ ಸಾಕಾರ ರೂಪನ ಆಜ್ಞೆಗಳನ್ನು ನಾವು ಪಾಲನೆ ಮಾಡಲೇಬೇಕು. ಈ ಜಾಗ, ಈ ಪ್ರಪಂಚ ಎಲ್ಲ ಅವನದ್ದೇ ಆಗಿದೆ, ಅವನಿಗೆ ತಲೆ ಬಗ್ಗಿಸುವ ಕೆಲಸ ಮಾಡಲೇಬೇಕು, ಅವನ ಆಜ್ಞೆಯನ್ನು ಪಾಲನೆ ಮಾಡಲೇಬೇಕು ಅಂತ ಆವಾಗ ರಿಯಾಕ್ಟ್ ಮಾಡ್ತಾನೆ. ಓ ದೇವ, ಮತ್ತು ನಾವು ಸನ್ಯಾಸಿಗಳಪ್ಪ, ನಮ್ಮ ಹತ್ರ ಬೂದಿ ಬಿಟ್ಟರೆ ಇನ್ನೇನೂ ಇಲ್ಲ, ಗುಡಿ ಕಟ್ಟಿ ಗುಡಿಯಿಂದ ಮೇಂಟೈನ್ ಮಾಡೋದನ್ನು ನಿತ್ಯ ಪೂಜೆಗಳಾಗಬೇಕಂದ್ರೆ ಪುರೋಹಿತನ ಇರಬೇಕು, ಅವೆಲ್ಲ ದುಡ್ಡಿಂದ ಕುಳ್ಕೊಳ್ಳೋಂಥ ಇದು ನಮ್ಮ ಹತ್ರ ಎಲ್ಲಿದೆ ದುಡ್ಡು ಅಂದರೆ, ನೀನು ಕೇವಲ ಶಿವಲಿಂಗ ತೊಗೊಂಬ, ನನ್ನ ಗುಡಿ ನಾನೇ ಕಟ್ಕೊತೀನಿ, ನಿಮ್ಮನ್ನು ಕೂಡ ನಾನು ಸಾಕ್ಕೊತೀನಿ, ಆದರೆ ಒಂದು ಕಂಡೀಷನ್, ಡೈಲಿ ನೀವು ನನಗೆ ವೇದಾಂತ ನನಗೆ ಕೇಳಿಸ್ಬೇಕು ಅಂತ. ಅದಕ್ಕೆ ಅಲ್ಲಿ ವೇದಾಂತ ಶಿವನಿಗೆ ಹೇಳ್ತಾರೆ ಡೈಲಿ, ಯಾರು ಒಬ್ಬರು ಕೂಡ ಕೂತಿಲ್ಲ ಅಂದರೂ ಕೂಡ ಶಿವನಿಗೆ ಅಲ್ಲಿ ವೇದಾಂತ ಉಪನಿಷತ್ತು ಈ ಪಾಠಗಳು ಹೇಳ್ತಾ ಇರ್ತಾರೆ ಕಂಡೀಷನಲ್ಲಿ. ಮತ್ತು ಅವರು ಫಂಡ್ ರೈಸಿಂಗ್ಗೆ ದುಡ್ಡು ಸಲುವಾಗಿ ಯಾರನ್ನೂ ₹1 ಕೇಳೋದಿಲ್ಲ. ಎಷ್ಟೇ ಜನ ವಿದ್ಯಾರ್ಥಿಗಳು ಬರಲಿ, ತಾನಾಗಿ ರೊಕ್ಕ ಬರ್ತಾಯಿರ್ತಾರೆ. ಶಿವ ಮಾತು ಕೊಟ್ಟಿದ್ದಾನೆ. ಈ 10ನೇ ಮಂಡಲೇಶ್ವರು ಬಿಟ್ಟು 11ನೇ ಮಂಡಲೇಶ್ವರ ಬಂದಾಗ ಪೂರ್ತಿ ಖಾಲಿ ಮಾಡಿಬಿಟ್ಟಿದ್ರು ರೊಕ್ಕ. ಮತ್ತು 80ರಿಂದ 100 ಜನ ವಿದ್ಯಾರ್ಥಿಗಳಿದ್ದರು. ಅವರಿಗೆಲ್ಲ ಸಿಕ್ಕಾಪಟ್ಟೆ ಖರ್ಚಾಗ್ತಾ ಇರುತ್ತೆ. ಅಲ್ಲಿ ಒಂದೊಂದು ವಿದ್ಯಾರ್ಥಿಗೆ 6,000 ತಿಂಗಳಿಗೆ ಖರ್ಚಾಗುತ್ತೆ. ಅಲ್ಲಿ ಕರೆಂಟ್ ಬಿಲ್ಲು, ಊಟದ್ದು, ಅದು ಇದೆಲ್ಲ ಸೇರಿಕೊಂಡು 80 ಜನ ಇದ್ದರೆ ತಿಂಗಳಿಗೆ ₹4,80,000 ತಿಂಗಳಿಗೆ ಖರ್ಚೇ ಇರುತ್ತೆ, 5 ಲಕ್ಷ ತನಕ ಆ ಆಶ್ರಮದಲ್ಲಿ. ₹1 ಇದ್ದರೆ ಎಲ್ಲ ಹೊಡ್ಕೊಂಡೋಗ್ಬಿಟ್ಟಿದ್ದಾರೆ. ಆ ಹೊಸ ಮಂಡಲೇಶ್ವರ ಬಂದಾಗ ಇನ್ನು ನಡೆಸೋಕ್ಕಾಗೋದಿಲ್ಲ, ಹಾಗೆ ಹಿಂಗೆ ಅಂತಾರೆ. ಅವರು ಒಂದೇ ಮಾತಂದ್ರಂತೆ, ಮೂರ್ಖರ ಥರ ಮಾತಾಡಬೇಡಿ, ಇಲ್ಲಿ ಶಿವನು ಮಾತು ಕೊಟ್ಟಿದ್ದಾನೆ, ನಡೆಸೋರು ನಾವೆಲ್ಲ, ಅಂದರೆ ದುಡ್ಡು ಅವ್ರ ಹತ್ರ ಕೇಳು, ಅವ್ರ ಹತ್ರ ಹೋಗೋಣ, ಇದರಲ್ಲಿ ಪಟ್ಟಿ ಮಾಡೋಣ, ಹಂಗೆ ಹಿಂಗೆಲ್ಲ ಅಂದ್ರಂತೆ. ಇಲ್ಲ, ಇಲ್ಲಿ ಶಿವನು ಮಾತು ಕೊಟ್ಟಿದ್ದಾನೆ, ಅವನೇ ನಡೆಸ್ಕೊಂಡು ಹೋಗ್ತಾನೆ ಅಂತ. ಅವನು ಊಟ ಕೊಡಲಿಲ್ಲ ಅಂದರೆ ನೀರು ಕುಡಿದ್ಬಿಟ್ಟು ಹೊರಗಡೆ ಅನ್ನಕ್ಷೇತ್ರದಲ್ಲಿ ಭಿಕ್ಷೆ ಮಾಡ್ಕೊಂಬಂದು ನಾವು ಪಾಠಗಳು ಮಾಡ್ಕೊತಾ ಇರೋಣ, ಅವನೇ ಎಲ್ಲ ವ್ಯವಸ್ಥೆ ಮಾಡ್ತಾನಂತ ರೆಡಿ ಆದ್ರಂತೆ. ಇಮಿಡಿಯೇಟಾಗಿ ಹಂಗೆ 5 ಕೋಟಿ ಬಂತಂತೆ. 5 ಕೋಟಿ ಬಂದು, ಮತ್ತು ನಾನು ಅಲ್ಲಿ ಮಂತ್ರಿ ಆಗಿದ್ದೆ. ಅಲ್ಲಿ ನಾನಿದ್ದಾಗಲೇ ಒಂದು 11 ಕೋಟಿ ಆಗಿತ್ತು, ಈಗ 20 ಕೋಟಿ ದಾಟಿಬಿಟ್ಟಿದೆ ಫಿಕ್ಸ್ಡ್ ಡೆಪಾಸಿಟ್. ಅದರದ್ದು ಬಡ್ಡಿ ತಿಂಗಳು ಬಂದು ಮೇಂಟೈನ್ ಆಗ್ತಾ ಇರುತ್ತೆ. ಒಂದೇ ಸತಿ ಅಷ್ಟು ರೊಕ್ಕ ಬರೋದಂದ್ರೆ ಏನು ತಮಾಷೆನ? ಆ ಮಹಿಮೆ, ಶಿವನ ಮಹಿಮೆ, ಮಾತಂದರೆ ಮಾತೆ. ಮತ್ತು ಆ ಧನರಾಜಗಿರಿ ಮಹಾರಾಜು ಶಿವನು ಹೇಳ್ದಂಗೆ ಹೋಗಿ ಅಲ್ಲಿ ಶಿವಲಿಂಗ ಹುಟ್ಟಿದ್ರೆ ಹಂಗೆ ಇತ್ತಂತ ತಗೊಂಬಂದು ಎಲ್ಲ ಮಾಡಿದ್ದಾರೆ. ಮತ್ತು ಅಷ್ಟು ದೊಡ್ಡ ವೇದಾಂತಿಗಳು ಆ ಸಗುಣ ಸಾಕಾರ ರೂಪಕ್ಕೆ ಅಲ್ಲಿ ಉತ್ತರ ಕೊಟ್ಟರಾ ಇಲ್ವಾ? ಇವೆಲ್ಲ ಚರಿತ್ರೆಯನ್ನು ನೋಡಿ ನಾವು ನೋಡ್ಕೋಬೇಕು. ನಮ್ಮ ತಾತ ಗುರುಗಳು ಅವರೇ ಆಗಲಿ, ಈ ಥರ ಆರತಿಗಳು, ಪೂಜೆಗಳು, ನದಿ ಸ್ನಾನಗಳು, ಇವೆಲ್ಲ ಒಳ್ಳೆಯ ಪುಣ್ಯನ ಉತ್ಪನ್ನ ಮಾಡುವಂಥ ಕೆಲಸಗಳು ಯಾವುದನ್ನು ನಿಲ್ಲಿಸ್ಕೋಬಾರ್ದು. ಅತ್ಯಂತ ಮಿಥ್ಯಾತ್ವ ದರ್ಶನ ಆಗಿ ವೈರಾಗ್ಯ ಬಂದು ನಿರ್ವಿಕಲ್ಪ ಸಮಾಧಿ ಸ್ಥಿತಿ, ಅಂಥ ಸ್ಥಿತಿಗೆ ಹೊಟ್ಟೋಗ್ಬಿಟ್ಟಿದ್ದಾಗ ಅವ್ರಿಗೇನು ಭೇದ ಬುದ್ಧಿ ಇರೋದಿಲ್ಲ. ಅವರು ಗುಡಿ ಒಳಗಡೆ ಬಂದರೆ ಗರ್ಭಗುಡಿಯೇ ಮುಗೋದಿಲ್ಲ. ಈ ಪಿಲ್ಲರನ್ನು ಕೂಡ ಸಾಷ್ಟಾಂಗ ಪ್ರಣಾಮ ಮಾಡ್ತಾರೆ, ಕೆಳಗಡೆ ಇರೋ ಬಂಡೆಗೂ ನಮಸ್ಕಾರ ಮಾಡ್ತಾರೆ, ಕಿಟಕಿಗೂ ನಮಸ್ಕಾರ ಮಾಡ್ತಾರೆ. ಯಾಕಂದರೆ ಅವರು ಎಲ್ಲ ಜಾಗದಲ್ಲೂ ಹಂಗೆ ಒಂದೇ ಸಮಾನವಾಗಿ ಪರಮಾತ್ಮ ದರ್ಶನ ಮಾಡ್ಕೊತಾ ಇರ್ತಾರೆ. ಅಂಥ ಸ್ಥಿತಿ ಇದ್ದಾಗ ಇವೆಲ್ಲ ಏನು ಅವಶ್ಯಕತೆ ಇರೋದಿಲ್ಲ. ಬಟ್ ನಿನ್ನಲ್ಲಿ ಇನ್ನೂ ಅಹಂಕಾರ, ಜೀವಭಾವ ಇರೋದಿದೆ. ಆ ಇರೋ ತನಕ ಆ ಜೀವಭಾವವನ್ನು ಎಲ್ಲೆಲ್ಲಿ ನೀನು ಪರಮಾತ್ಮ ದೃಷ್ಟಿಯಿಂದ ನೀನು ಅಭ್ಯಾಸ ಮಾಡಿದ್ದು ಅಲ್ಲಲ್ಲಿ ಅದು ಬಗ್ತಾನೆ ಇರಬೇಕು. ಇಲ್ಲಾಂದರೆ ಅಹಂಕಾರ ಬುಸ್ ಅಂತ ಎದ್ದೇಳ್ತಾ ಇರುತ್ತೆ. ಶುಷ್ಕ ವೇದಾಂತದಲ್ಲಿ ಜೀವನನ ಹಾಳು ಮಾಡ್ಕೊಂಡ್ಬಿಡ್ತೀವಿ. ಆ ಶುಷ್ಕ ವೇದಾಂತಿಗಳು ಆಸುರಿ ಸಂಪತ್ತಿಯನ್ನು ಒಂದುಬಿಟ್ಟು ಒಂದೊಂದೇ ಮತ್ತೆ ಅಹಂಕಾರದ ಸೈಜು ದೊಡ್ಡದಾಗಿ ಕಂಪ್ಲೀಟ್ ಪತನ ಆಗಿಬಿಡುತ್ತೆ ಜೀವನ. ಅದು ಗುರುಗಳು ಆಜ್ಞೆ ಇಲ್ದಿರ, ಮತ್ತು ಗುರುಗಳಿಗೆ ಅವಕಾಶ ಕೂಡ ಕೊಡೋದಿಲ್ಲ. ಅವರೇ ಎಲ್ಲ ನಿಶ್ಚಯ ಮಾಡಿಕೊಂಡು, ನಿರ್ಣಯಗಳು ಮಾಡಿಕೊಂಡು ಅವ್ರ ಜೀವನದ ಬಗ್ಗೆ ಅವರೇ ಎಲ್ಲ ಸ್ವಂತ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಇನ್ನು ಗುರುಗಳೇನು ಮಾಡೋಕ್ಕಾಗುತ್ತೆ? ಗುರುಗಳ ಹತ್ರ ಹೋಗಿ ಸರೆಂಡರ್ ಆಗಿ, ಗುರುಗಳೇ ಈ ಥರ ಎಲ್ಲ ಅನುಭೂತಿ ಆಗ್ತಾಯಿದ್ರೆ ಇದು ಕರೆಕ್ಟಾ ರಾಂಗಾ, ಏನು ಮಾಡಬೇಕು ಅಂತ ಕೇಳಿದ್ರೆ ಅವ್ರೇನಾದರೂ ತಿದ್ದೋದಕ್ಕೆ ಹೇಳೋದಕ್ಕೆ ಅವಕಾಶ ಇರುತ್ತೆ. ಆ ಅವಕಾಶ ಕೊಡೋದೇ ಇಲ್ಲ, ಮುಂಚೆನೇ ನಿರ್ಣಯ ಮಾಡ್ಕೊಂಡ್ಬಿಡ್ತಾರೆ. ಈಗ ನಾನು ಅಲ್ಲಿಗೆ ಹೋಗಬೇಕು, ಇಲ್ಲಿಗೆ ಹೋಗಬೇಕು, ಹೋಗಲಾ ಬೇಡವಾ ಅಂತ ಕೇಳಿದ್ರೆ ಗುರುಗಳು ಏನಾದರೂ ಹೋಗಿದ್ರೆ ಒಳ್ಳೆಯದ, ಹೋಗದೇ ಇದ್ದರೆ ಒಳ್ಳೆಯದ ಅಂತ ಹೇಳ್ತಾರೆ. ಮುಂಚೆನೇ ನಾನು ಅಲ್ಲಿ ಹೋಗ್ತಿದ್ದೀನಿ ಗುರುಗಳೇ ಅಂತ ಅಂದ್ಬಿಟ್ರೆ ಏನು ಮಾಡೋಕ್ಕಾಗುತ್ತೆ? ಗುರುಗಳು ಸರಿಯಪ್ಪ ಹೋಗು ಅಂದ್ಬಿಡ್ತಾರೆ ಅಷ್ಟೇ. ಆಪ್ಷನ್ ಕೊಡಬೇಕಲ್ಲ ಗುರುಗಳಿಗೆ, ಇದು ಅಲ್ಲಿ ಹೋಗೋದು ಕರೆಕ್ಟಾ ರಾಂಗಾ ನೀವು ಹೇಳಿ ಅಂದಾಗ ಗುರುಗಳಿಗೇನಾದರೂ ಕರೆಕ್ಟ್ ಮಾಡೋದಕ್ಕೆ ಅವಕಾಶ ಇರುತ್ತೆ. ಅದಕ್ಕೆ ಈ ವಶಿಷ್ಠರ ಕಥೆಯಿಂದ ನಾವು ಅರ್ಥ ಮಾಡ್ಕೋಬೇಕು, ಈ ಶುಷ್ಕ ವೇದಾಂತ ಯಾವತ್ತಿಗೂ ಕೆಲಸಕ್ಕೆ ಬರಲ್ಲ.
ಎಲ್ಲ ಸಮಸ್ಯೆಗಳು ಹಂಗೆ ಇರ್ತವೆ. ಅದೇ ರಾಗದ್ವೇಷಗಳು, ಅದೇ ಜಗಳಗಳು, ಅದೇ ಅಶಾಂತಿ. ಅದು ಅಹಂಕಾರನ ಎಲ್ಲಿ ತನಕ ನೀನು ದ್ವೇಷ ಬೆಳೆಸ್ಕೋಬಾರ್ದು. ಒಂದು ವ್ಯಕ್ತಿ ಮೇಲೆ ಯಾವುದು ಸಣ್ಣ ಪುಟ್ಟ ಜಗಳ ಆಗಿರುತ್ತೆ, ಆ ದ್ವೇಷನ ಹೆಜ್ಜೆ ಹೆಜ್ಜೆಗೂ ಅವಕಾಶ ಸಿಕ್ಕಿದಾಗೆಲ್ಲ ಮತ್ತೆ ರಿವೆಂಜ್ ತೋರಿಸ್ಕೊಳ್ಳೋ ಥರ ಮತ್ತೆ ಅದನ್ನು ಬೆಳೆಸ್ಕೊತ ಹೋಗ್ತಾಯಿದ್ರೆ ಇನ್ನೂ ಹೆಚ್ಚು ಅಶಾಂತಿಗೆ ಗುರಿ ಆಗ್ತಾ ಇರ್ತೀವಿ. ಪರಮಾತ್ಮನ ದರ್ಶನ ದೇವಿಯ ಇಷ್ಟ ಆಗುತ್ತಾ? ಆ ಥರ ಪರಿಚಿನ್ನ ಬುದ್ಧಿ, ಅಭೇದ ಬುದ್ಧಿ. ಈಗ ಪ್ರತಿಯೊಂದು ವಸ್ತುವನ್ನು ಮಣ್ಣು, ನೀರು ಎಲ್ಲವೂ ದೇವಿಯ ಸ್ವರೂಪವೇ ಆಗಿದೆ ಅಂತ ಯಾಕೆ ಹೇಳಬೇಕಾಗ್ತಾ ಇದೆ? ಆ ಭೇದ ಬುದ್ಧಿಯನ್ನು ತೆಕ್ಕೊಂಬಿಟ್ಟು ಎಲ್ಲವೂ ದೇವಿ ಸ್ವರೂಪನ ನೋಡಬೇಕು ಅಂದ್ಬಿಟ್ಟು ಇಲ್ಲ, ಎಲ್ಲಾಗುತ್ತೆ? ತುಂಬ ಕಷ್ಟ ಅದು. ಆ ದ್ವೇಷ ಬುದ್ಧಿಯನ್ನು, ಅಹಂಕಾರನ ತೆಕ್ಕೊಳ್ಳೋದಂದರೆ ತುಂಬಾ ಕಷ್ಟ ಆಗಿರುತ್ತೆ. ಅಷ್ಟು ಸುಲಭ ಅಲ್ಲ. ದೇವಿ ಉಪಾಸನೆ, ದೇವಿಯ ಲಾಭ ಕೂಡ, ಆ ಪೂಜೆ ಲಾಭ ಕೂಡ ಸಿಗೋದಿಲ್ಲ. ಉಪಾಸನೆ ಮಾಡಬೇಕಂದ್ರೆ ಈ ರಾಗದ್ವೇಷಗಳನ್ನು ಬಿಟ್ಟು ವಿಶ್ವಾಮಿತ್ರನು ಯಾಗ ಮಾಡುವಾಗ ರಾಮನ ಅವಶ್ಯಕತೆ ಏನಕ್ಕೆ ಬೇಕಾಗಿತ್ತು? ಹೂಮ್ ಅಂತ ಒಂದು ಮಂತ್ರ ಆಗಿಬಿಟ್ರೆ ರಾಕ್ಷಸರು ಭಸ್ಮ ಆಗಿಬಿಡ್ತಾರೆ. ಆ ಯಜ್ಞದಲ್ಲಿ ನಿಯಮನೇ ಇರುತ್ತೆ, ಯಾವುದೇ ಆಗಲಿ ವೈದಿಕ ಕರ್ಮದಲ್ಲಿ ಕೋಪನ ತರಿಸ್ಕೋಬಾರ್ದು ಅಂದ್ಬಿಟ್ಟು, ಯಾವುದೇ ಕಠಿಣವಾದಂಥ ವೃತ್ತಿಗಳನ್ನು ತರಿಸ್ಕೋಬಾರ್ದು ಅಂದ್ಬಿಟ್ಟು. ಅದಕ್ಕೆ ರಾಮ ಲಕ್ಷ್ಮಣನ ಜೊತೆ ಕರ್ಕೊಂಡು ಹೋಗ್ತಾನೆ. ಪೂಜೆಯಲ್ಲಾಗಲಿ ಯಾಗ ಯಜ್ಞಾದಿಗಳಲ್ಲಾಗಲಿ ಒಂದು ಚೂರು ಕೋಪ ಬುದ್ಧಿ, ಭೇದ ಬುದ್ಧಿ ಬರಲೇಬಾರದು. ಇಲ್ಲ ಅಂದರೆ ವಿಶ್ವಾಮಿತ್ರ ಋಷಿಗೆ ರಾಮನ ಅವಶ್ಯಕತೆ ಇನ್ನು ರಾಮನಿಗೆ ಎಲ್ಲ ವಸ್ತ್ರಗಳು ಅವು ಇವು ಎಲ್ಲ ಕೊಡಿಸ್ತಾನೆ. ಅವು ಎಲ್ಲ ಶಸ್ತ್ರಗಳು ಅವು ಇವು ಎಲ್ಲ ಧ್ಯಾನ ಮಾಡಿಸ್ಬಿಟ್ಟು ಇದನ್ನು ನಾವು ತಿಳ್ಕೋಬೇಕು. ಸುಮ್ಮನೆ ಪೂಜೆಗಳು, ಕುಂಕುಮಗಳು ಹಚ್ಚೋದು ಅದು ಇದು ಅಲ್ಲ. ದೇವಿಯನ್ನು ಪ್ರತಿಯೊಂದು ಜಾಗದಲ್ಲಿ ನೋಡ್ಕೊತಾ ಇರಬೇಕು. ಎಲ್ಲ ವಸ್ತುಗಳ ಹೆಸರು ಹೇಳಿ ಇಷ್ಟೊಂದು ಚಿದಾನಂದ ಅವಧೂತರು ಇವರೆಲ್ಲ ಯಾಕೆ ಇವೆಲ್ಲ ಮಾಡಿ ಹೋಗಿದ್ದಾರೆ? ನಮ್ಮಲ್ಲಿರೋ ಈ ಅಜ್ಞಾನನ ತೊಲಗಿಸೋದಕ್ಕೆ ಫಾಲೋ ಮಾಡಬೇಕು. ಪ್ರಾಕ್ಟಿಕಲ್ ಆಗಿ ಇದರಲ್ಲಿ ಅಭ್ಯಾಸ ಮಾಡ್ಕೊತಾ ಇರಬೇಕು. ಹುಟ್ಟು ಸಾವುಗಳು ಇಲ್ಲದವಳು ದೇವಿ. ಇಲ್ಲಿ ಸ್ವಲ್ಪ ವಿಚಾರ ಬರುತ್ತೆ. ಶಕ್ತಿರೂಪ ಮಾಯೆ ನಿತ್ಯವೆನ್ನುವವರು ವೇದ ಬಾಹಿರರಾಗಿರುವರು. ಇದಕ್ಕನುಸರಿಸಿ ವಶಿಷ್ಠರು ಸಭೆಯಲ್ಲಿ ಅವಮಾನಿತರಾಗಿ ಪಶ್ಚಾತ್ತಾಪ ಹೊಂದಿ ಶಕ್ತಿರೂಪ ಮಾಯೆ ನಿತ್ಯ ಎಂದುದು ತಪ್ಪಾಯಿತು. ಉಪನಿಷತ್ತಿನ ವಾಕ್ಯಗಳಿಂದ ಮಾಯೆಯು ನಿತ್ಯ ಎಂಬುದನ್ನು ತೋರಿಸಿ ರಕ್ಷಿಸೆಂದವರು. ಆ ಮಾಯೆ ಶಬ್ದ ಅಂದಾಗ ನೀನು ಯಾವುದರ ಬಗ್ಗೆ ಮಾತಾಡ್ತೀವಿ ಯೋಚನೆ ಮಾಡಬೇಕು. ಈ ಸೃಷ್ಟಿಗೆ ಕಾರಣರೂಪ ಆದ ಮಾಯೆ ಅಂತ ಅಂದಾಗ ಅದು ಮಾಯ ವಿಶಿಷ್ಟ ಚೈತನ್ಯ. ಅಲ್ಲಿ ದೇವಿ ಬಂದುಬಿಟ್ಟಿರ್ತಾಳೆ ಶಕ್ತಿ. ಕೇವಲ ಜಡರೂಪವಾದ ಮಾಯೆಯಿಂದ ಏನೂ ಕೆಲಸಗಳಾಗೋದಿಲ್ಲ. ಅಲ್ಲಿ ಚೈತನ್ಯ ಇರುತ್ತೆ. ಅದಕ್ಕೆ ಸ್ವಲ್ಪ ಯೋಚನೆ ಮಾಡಿ ಶಬ್ದಗಳನ್ನು ಬಳಸುವಂತ. ಹುಟ್ಟು ಸಾವುಗಳಿಲ್ಲದವಳು, ಗುಣರಹಿತಳು, ಅವಯವರಹಿತಳು, ನಿಜವಾದ ಸತ್ಯ ಅರಿವಿನ ಸ್ವರೂಪಳೇ, ಶಂಭು ಸ್ವರೂಪಳೇ, ಸರ್ವಸಾಕ್ಷಿಯೇ, ಶ್ರೇಷ್ಠಳೆ, ಪೂರ್ಣ ಬ್ರಹ್ಮೆ, ಪೂರ್ಣ ರೂಪಳೆ, ಚಿಕಿತ್ಸಾ ರೂಪಳೆ, ಚಿತ್ ಮಾತ್ರಳೆ, ಚಿದ್ಭಯಳೆ, ಮೂರು ಪುರಗಳನ್ನು ಮಾಡಿದಾಕೆಯೇ ರಕ್ಷಿಸೆಂದನು. ಶ್ರೀಮಂತಳು, ದರಿದ್ರಳು ಆದವಳೆ, ಮುಕ್ಕಣ್ಣಿನಂಥವರಿಗೆ ತಾಯಿಯಾದವಳೆ, ಗುಣಾತೀತಳೆ, ಯಾವುದೇ ಗುಣಗಳಲ್ಲಿರೋದಿಲ್ಲ, ಗುಣಾತೀತರಾಗಿರ್ತಾರೆ. ಅವ್ಯಕ್ತಳೆ, ವ್ಯಕ್ತವಾಗುವುದು ಸಗುಣ ಸಾಕಾರ. ನಿಜವಾದ ಸ್ವರೂಪ ದೇವಿದು ಅವ್ಯಕ್ತ ಸ್ವರೂಪ, ನಿರ್ಗುಣ ನಿರಾಕಾರ ಸ್ವರೂಪ. ಅತಿ ರಹಸ್ಯಳೆ, ರಹಸ್ಯಗಳಲ್ಲಿ ದೊಡ್ಡ ರಹಸ್ಯ. ಗುರು ಸ್ವರೂಪವೇ. ಗುರು ಕೂಡ ಯಾರು? ಶಕ್ತಿನೇ. ಈ ಶರೀರ, ಕೈ, ಕಾಲು, ಕಣ್ಣು ಇರೋದು ಗುರುವಲ್ಲ, ಒಳಗಡೆ ಆ ಶಕ್ತಿನೇ. ನಮ್ಮಲ್ಲಿ ಸರಿಯಾದ ಶಿಷ್ಯತ್ವ ರೆಡಿ ಆದಾಗ ಆ ದೇವಿಯೇ ಯಾವುದೋ ಒಂದು ಗುರು ರೂಪದಲ್ಲಿ ಬಂದು ಆಪ್ತರ ಉಪದೇಶ ಮಾಡ್ತಾಳೆ. ಅದಕ್ಕೆ ಈಶ್ವರೋ ಗುರುರಾತ್ಮೇತಿ ಮೂರ್ತಿ ಭೇದ ವಿಭಾಗಿನಿ ಅಂತಾರೆ. ಈಶ್ವರ ಗುರುದಲ್ಲಿ ಏನು ಭೇದ ಇಲ್ಲ. ಯಾವುದೋ ಒಂದು ಶರೀರ ತಗೊಂಡು ಆ ಶಕ್ತಿಯ ಆ ಪರಮಾತ್ಮನೇ ಬಂದು ಆ ಗುರು ರೂಪದಲ್ಲಿ ಬಂದು ಉಪದೇಶ ಮಾಡಿ ಶಿಷ್ಯನನ್ನು ಉದ್ಧಾರ ಮಾಡ್ತಾನೆ ಅಂದ್ಬಿಟ್ಟು. ಗುರು ಸ್ವರೂಪವೇ, ಜಗದ್ರೂಪಳೆ, ನಾಶರಹಿತಳೆ, ಉನ್ಮನಿ ಎಂಬ ಯೋಗ ಶಕ್ತಿಯೇ, ಸರ್ವಸಾಕ್ಷಿಯೇ, ಸ್ವಾಭಾವಿಕಳೆ, ದೇಹರಹಿತಳೆ, ರಕ್ಷಿಸು ಎಂದು ವಶಿಷ್ಠರು ಬೇಡಿಕೊಂಡರು. ನೀಲಮೋಡದ ಮಿಂಚು ಆದವಳೆ, ಭತ್ತದ ಮುಳ್ಳಿನಷ್ಟಾದವಳೆ, ಆದಿ ಅಂತ್ಯದಲ್ಲಿ ಸೂಕ್ಷ್ಮಳಾಗಿ ಅಣುಪರಮಾಣು ಆದವಳೆ, ತ್ರಿಮೂರ್ತಿಗಳಿಗೆ ಕಾರಣಳೆ, ಹಣೆಯಲ್ಲಿ ಕಣ್ಣುಳ್ಳವಳೆ, ಪವಿತ್ರಾತ್ಮಳೆ, ಕಾಳಿಯೇ, ಬಹುರೂಪವಾದ ವಿರಾಟ ಸ್ವರೂಪಳೆ, ರಕ್ಷಿಸೆಂದನು.
ಆ ಉ ಮ ಅಂದರೆ ಓಂಕಾರದ 3 ಅಕ್ಷರಗಳು ಎಂಬ ಅಕ್ಷರ ತ್ರಯರಾದ ಬ್ರಹ್ಮ ವಿಷ್ಣು ರುದ್ರ ರೂಪವಾದವಳೇ, ಅರ್ಧಪಾತ್ರೆಯಾದ ಸತ್ಸ್ವರೂಪ ಈಶ್ವರ ರೂಪಳೇ, ಅಕ್ಷರ ಒಡಗಿದ ಒಂದು ಮಾತ್ರ ಸದಾಶಿವನು ಎನಿಸುವವಳೇ, ಏಕಾಂತಕ್ಕೆ ಸಾಕ್ಷಿಯಾದವಳೇ, ಉಪಾಧಿರಹಿತಳೇ, ಯಾವುದೇ ಉಪಾಧಿ ಇರೋದಿಲ್ಲ ದೇವಿಗೆ, ವೃತ್ತಿರಹಿತ ಪರಮ ವಸ್ತುವೇ. ವೃತ್ತಿ ಕೂಡ ಲಾಸ್ಟಲ್ಲಿ ನಾವು ಮಾಡೋ ಸಾಧನೆಯಲ್ಲಿ ಬುದ್ಧಿಯಲ್ಲಿ ನಿರ್ಗುಣ ನಿರಾಕಾರ ಪರಮಾತ್ಮ ಕಡೆ ಬುದ್ಧಿನ ತಿರುಗಿಸ್ತೀವಿ. ಲಾಸ್ಟ್ ವೃತ್ತಿ ಬ್ರಹ್ಮಾಕಾರ ವೃತ್ತಿ ಅಂತಾರೆ. ಲಾಸ್ಟ್ ಥಾಟು ನಾವು ಮಾಡೋ ಪ್ರಯತ್ನಗಳಲ್ಲಿ ಅಂತಿಮ ಪ್ರಯತ್ನ ಬ್ರಹ್ಮಾಕಾರ ವೃತ್ತಿ. ಎಲ್ಲವನ್ನು ಬಗೆಹರಿಸ್ಕೊಂಡು ಪ್ರಪಂಚದ ಕಡೆ ಎಲ್ಲ ಆಸಕ್ತಿಯನ್ನು ಬಿಟ್ಟು ಒಳಗಡೆ ಅಂತರ್ಮುಖವಾಗಿ ಬುದ್ಧಿ ಒಳಗಡೆ ಇರೋ ಸಚ್ಚಿದಾನಂದ ಸ್ವರೂಪನ ಲಕ್ಷಿತ ಮಾಡ್ತಾ ಇರುತ್ತೆ. ಅದನ್ನೇ ವೃತ್ತಿ ವ್ಯಾಪ್ತಿ ಅಂತಾರೆ, ಬ್ರಹ್ಮಾಕಾರ ವೃತ್ತಿ ಅಂತಾರೆ. ಆ ವೃತ್ತಿ ರಹಿತ ಪರ ವಸ್ತುವೆ. ಆ ವೃತ್ತಿ ಕೂಡ ಸ್ವಲ್ಪ ದಿವಸ ಇದ್ದು ಉಪ್ಪಿನ ಬೊಂಬೆ ಸಮುದ್ರದ ಆಳನ್ನು ತಿಳ್ಕೊಳಕ್ಕೆ ಹೋಗಿ ಸ್ವಯಂ ಸಮುದ್ರವೇ ಹೆಂಗಾಗ್ಬಿಡುತ್ತೋ ಹಂಗೆ ಸ್ವಯಂಗ ಬ್ರಹ್ಮಾಕಾರ ವೃತ್ತಿ ಕೂಡ ಲಯ ಆಗಿಬಿಟ್ಟು ವೃತ್ತಿರಹಿತ ಸ್ವರೂಪ ಸಚ್ಚಿದಾನಂದ ಸ್ವರೂಪಗಳಾಗಿ ನಮಗೆ ಆ ಸ್ವರೂಪದಲ್ಲಿ ಹೋಗ್ತೀವಿ ನಾವು. ಅಂಥ ಸ್ವರೂಪಳೇ, ವೃತ್ತಿರಹಿತ ಪರವಸ್ತುವೇ, ಮೋಕ್ಷವಾರೂಢರಾದವರ ನಿಜ ಸ್ವರೂಪಳೇ. ಮೋಕ್ಷ ಜೀವನ ಮುಕ್ತಿ ಸ್ಥಿತಿಲಿರಂಥ ಯೋಗಿಗಳಲ್ಲೂ ಯಾವ ಸ್ಥಿತಿ ಇರ್ತಾರೋ ಅಂಥ ಸ್ಥಿತಿ ಸಾಕ್ಷಿ ರೂಪಳೇ, ರಕ್ಷಿಸು ಎಂದನು. ಮೊದಲ ಸೃಷ್ಟಿಗೆ ಉಪಾದಾನ ಕಾರಣಲೇ, ಬ್ರಹ್ಮ ಭಿನ್ನಳೆ, ಭಾವರಹಿತ ಶುದ್ಧ ವಿದ್ಯಾಸ್ವರೂಪಲೇ, ಪರಶಿವನ ಅರ್ಧಾಂಗಿಯೇ, ಸರ್ವಾಧಾರಳೇ, ಮುನಿಜನರ ಹೃದಯದಲ್ಲಿದ್ದು ಹೃದಯವನ್ನು ಪ್ರಕಾಶಿಸುವವಳೇ, ದುರ್ಗಿಯೇ, ನವದುರ್ಗಿಯರಲ್ಲಿ ಒಬ್ಬಳೇ, ಜಗವನ್ನು ಹುಟ್ಟಿಸುವವಳೇ, ಕಪ್ಪು ಕೊರಳುಳ್ಳವಳೇ, ಕಲ್ಪನಾ ಸಹಿತಳೇ, ಪ್ರಕಾಶ ಸಮೂಹಳೇ, ರಕ್ಷಿಸು ಎಂದನು. ಮಧುಮಹಿಷರ ಕೊಂದಾಕೆಯೇ, ದೇವತಾ ರೂಪಳೇ, ರಾವಣನ ಸಂಹರಿಸಿದವಳೇ, ಗರ್ವಿಷ್ಠರು ಒಂದೇ ಕಾರ್ಯಕ್ಕಾಗಿ ಬಡಿದಾಡಿದವರ ಕೊಂದಾಕೆಯೇ, ಭವರಹಿತಳೇ, ಬ್ರಹ್ಮನ ನಾಲಿಗೆಯಲ್ಲಿರುವವಳೇ, ಭಯಂಕರ ಬ್ರಹ್ಮಾಸ್ತ್ರ ದೈವವೇ, ಅಮೃತ ಸ್ವರೂಪಲೇ, ತಪ್ಪೆಂದನು. ವಶಿಷ್ಠರು ಪಶ್ಚಾತ್ತಾಪ ಪಡ್ತಾ ಇದ್ದಾರೆ. ಆ ಮಾಯಾ ವಿಶಿಷ್ಟ ಚೈತನ್ಯನ ಮಿಥ್ಯ ಅಂತ ಹೇಳಿದ್ದು ಎಲ್ಲ ಅವಮಾನಕ್ಕೀಡಾಗಿ ಇದು ಪಶ್ಚಾತ್ತಾಪ ಪಡ್ತಾ ಇದ್ದಾನೆ. ಉಪನಿಷತ್ತು ಆಗಮ ಸ್ವರೂಪಲೇ, ಉಪನಿಷತ್ತು ಆಗಮ ದೇವಿಯ ಸ್ವರೂಪವೇ. ಅದು ಬ್ರಹ್ಮವಿದ್ಯಾ ಸ್ವರೂಪಿಣಿ ಅಂತಲೇ ದೇವಿನ ತಿಳ್ಕೋಬೇಕು ನಾವು. ಜಗನ್ಮಾತೆಯೇ, ಹೊರಗೆ ಜ್ಞಾನಿಯಂತೆ ತೋರುವ ಮೂಢ ರಾಕ್ಷಸನನ್ನು ಜ್ಞಾನದಿಂದ ಕೊಂದಾಕೆಯೇ. ಇಲ್ಲಿ ನೋಡಿ, ಇವರೇ ಜ್ಞಾನಾಭಾಸದಿಂದ ಸಂತುಷ್ಟ ಇರೋರು. ಹೊರಗೆ ಜ್ಞಾನಿಯಂತೆ ತೋರುವ ಮೂಢ ರಾಕ್ಷಸನು. ಎಲ್ಲರೂ ವೇದಾಂತನ ಸ್ವಲ್ಪ ಓದಿಬಿಟ್ಟು ಎಲ್ಲರೂ ಇಂಥ ರಾಕ್ಷಸರೇ ಆಗಿರ್ತಾರೆ. ಅವ್ರ ಗುಣಗಳನ್ನು ಕೂಡ ನೋಡಿ, ಸುಮ್ಮನೆ ಶಬ್ದಗಳಲ್ಲಿ ನಾನು ಸಚ್ಚಿದಾನಂದ ಸ್ವರೂಪ ಬ್ರಹ್ಮ ನಿತ್ಯ ಅಂತ ಸುಮ್ಮನೆ ಶಬ್ದಗಳಲ್ಲಿ ತಿಳ್ಕೊಂಡಿರ್ತಾರೆ. ಪ್ರಶ್ನೆಗೆ ಉತ್ತರ ಕೂಡ ಕೊಡ್ತಾರೆ. ಆದರೆ ಅವರು ರಾಕ್ಷಸರು. ಅವರು ರಾಕ್ಷಸರು ಅನ್ನೋದಕ್ಕೆ ಅವರಿಂದ ಪ್ರತಿಯೊಬ್ಬರಿಗೂ ಹಿಂಸೆ ಆಗ್ತಾ ಇರುತ್ತೆ. ಪ್ರತಿಯೊಬ್ಬರ ಜೊತೆ ಜಗಳ ಆಗ್ತಾ ಇರುತ್ತೆ. ಯಾವಾಗಲೂ ಎಲ್ಲಿ ಹೋದರೂ ಕೂಡ ರಾಗ ದ್ವೇಷಗಳಲ್ಲಿ ಇದರಲ್ಲೇ ಒದ್ದಾಡಿ ಸಾಯ್ತಾ ಇರ್ತಾರೆ. ಅಂಥವ್ರು ಒಂದು ಸಂಸ್ಥೆಯಲ್ಲಿ ಒಬ್ಬರಿದ್ದರೆ ಸಾಕು, ಇಡೀ ಸಂಸ್ಥೆ ಮನುಷ್ಯಂತೆ ಹಾಳಾಗ್ಬಿಡುತ್ತೆ. ರಜೋಗುಣದಲ್ಲೇ ಇರ್ತಾರೆ, ಅಹಂಕಾರ ಇರುತ್ತೆ. ನಾನು ಅಂದ್ಕೊಂಡಂಗೆ ಕೆಲಸಗಳು ನಡಿಬೇಕು, ಎಲ್ಲರೂ ನನ್ನ ಮಾತೇ ಕೇಳಬೇಕು, ಆ ದುರಹಂಕಾರದಲ್ಲಿ ಜೀವನ ಮಾಡ್ತಾ ಇರ್ತಾರೆ. ಅದಕ್ಕೆ ಈ ಶುಷ್ಕ ವೇದಾಂತಿಗಳು ಕಾಲನೇಮಿ ಅಂತ ಒಬ್ಬ ಇರ್ತಾನೆ. ಹನುಮಂತ ಸಂಜೀವಿನಿ ಪರ್ವತನ ತಗೊಂಬರೋದಕ್ಕೆ ಹೋಗ್ತಾಯಿದ್ರೆ ಕಾಲನೇಮಿ ರಾಮಭಕ್ತನ ಥರ ಹೋಗ್ಬಿಟ್ಟು ಏನು ರಾಮ ಅಂದ್ಬಿಟ್ಟು ಮಾತುಗಳು ಪ್ರವಚನ ಎಲ್ಲ ಹನುಮಂತನೇ ಭ್ರಾಂತಿಯಲ್ಲಿ ಸಿಕ್ಕಾಕೊಂಡ್ಬಿಡ್ತಾನೆ. ಆ ಭ್ರಾಂತಿಲಿ ಎಷ್ಟೋ ಸಮಯ ವೇಸ್ಟ್ ಆಗಿಬಿಟ್ಟಿರುತ್ತೆ. ಅಂತ ಇವರೆಲ್ಲ ಕಾಲನೇಮಿಗಳಷ್ಟೇ. ಆ ಶುಷ್ಕ ವೇದಾಂತನ ಓದ್ಬಿಟ್ಟು ದೊಡ್ಡ ಜ್ಞಾನಿಗಳಂದುಬಿಟ್ಟು ಸುಮ್ಮನೆ ಹೊರಗಡೆ ಮಾತುಗಳಲ್ಲಿ ತೋರಿಸ್ಕೊತಾರೆ ಹೊರತು ಅವರೆಲ್ಲ ರಾಕ್ಷಸರು ಅಂದ್ಬಿಟ್ಟು. ಅಂಥ ರಾಕ್ಷಸರನ್ನು ಕೂಡ ಜ್ಞಾನದಿಂದ ಕೊಂದಾಕಿ. ಮತ್ತು ಆ ಜ್ಞಾನಾಭಾಸ ಹೋಗಬೇಕಂದ್ರೆ ಒಳ್ಳೆ ಗುರುಗಳ ಹತ್ರ ಹೋಗಿ ಶರಣರಾದರೆ ಆ ಗುರುಗಳು ಆ ಜ್ಞಾನಾಭಾಸ ದುರಹಂಕಾರನ ತೆಗೆದು ಬಿಡ್ತಾರೆ. ಅವನು ದೊಡ್ಡ ಜ್ಞಾನಿ ಅಂತ ಫೀಲ್ ಆಗ್ತಾರೆ. ನೀನು ದೊಡ್ಡ ಮೂರ್ಖ ಅಂತ ತೋರಿಸ್ಬಿಟ್ಟು ಫಸ್ಟು ABCD ಕಲಿ. ಸಾಧನ ಚತುಷ್ಟಯ ಸಂಪತ್ತಿಗಳು, ವಿವೇಕ, ವೈರಾಗ್ಯ, ಶಮಾಧಿ ಷಟ್ಕ ಸಂಪತ್ತಿ, ಇವು ಮುಮುಕ್ಷುತ್ವ, ಇವು ಫಸ್ಟು ನೀನು ಇವೇ ಇಲ್ಲ ನಿನ್ನಲ್ಲಿ, ದೊಡ್ಡ ಜ್ಞಾನಿ ಅಂತ ಫೀಲ್ ಆಗಿಬಿಡ್ತಾ ಅಂತ ಪ್ರತಿದಿನ ನೀನು ಮೂರ್ಖ ನೀನು ಅಂತ ತೋರಿಸಿ ಅವನು ಫಸ್ಟು ಅಲ್ಲ, ಅವನು ಅಜ್ಞಾನಿ ಅಂತ ಅವನು ಒಪ್ಪಿಕೊಂಡ್ರೆ ಏನಾದರೂ ಸಾಧನೆ ಸ್ಟಾರ್ಟ್ ಮಾಡ್ತಾನೆ. ನಾನು ಜ್ಞಾನಿನೇ ಅಂದ್ಕೊಂಡ್ಬಿಟ್ಟಿದ್ರೆ ಅವನು ಸಾಧನೆ ಮಾಡ್ತಾನೆ.
ಮತ್ತು ಒದ್ದಾಡ್ತಾ ಇರ್ತಾರೆ, ನನಗೆ ಜ್ಞಾನ ಇದ್ದುಬಿಟ್ಟಿದೆ, ನನಗೆ ಆ ಶಾಂತಿ ಸಿಗ್ತಾ ಇಲ್ಲ ಏನು ಅಂದ್ಬಿಟ್ಟು. ಏನಂದರೆ ನೀವು ಫಸ್ಟ್ ಸ್ಟೆಪ್ಗಳೇ ಇಲ್ಲ, ಎಲ್ಲ ಫ್ರಾಗ್ ಜಂಪ್ ಮಾಡ್ದಂಗೆ, ಕಪ್ಪೆ ಜಂಪ್ ಮಾಡ್ದಂಗೆ ಅವೆಲ್ಲ ದಾಟ್ಕೊಂಡು ಒಂದೇ ಸತಿ ಜಂಪ್ ಮಾಡಿಬಿಟ್ಟಿದೀಯ. ಅಂತಃಕರಣನೇ ಶುದ್ಧಿ ಇಲ್ಲ. ಎಷ್ಟೋ ಜನ್ಮಗಳಿಂದ ಮಹಾಪುಣ್ಯ ಕೆಲಸಗಳು ಮಾಡಿಕೊಂಡು ಬಂದಿರೋ ಅಂಥವ್ರಿಗೆ ಅಂತಃಕರಣ ಶುದ್ಧಿ ಆಗುತ್ತೆ. ಈ ಜನ್ಮದಲ್ಲಿ ಹುಟ್ಟಿ ನಿನ್ನ ಸ್ವಾರ್ಥ ಬಿಟ್ಟು ಒಂದು ವ್ಯಕ್ತಿಗೆ ಸಹಾಯ ಮಾಡಿದ್ದಿಲ್ಲ ಚರಿತ್ರೆ ಹುಟ್ಟದಾಗಿಂದ. ನೀನಿನ್ನು ಅಂತಃಕರಣ ಶುದ್ಧಿ ಆಗಿದೆ ಅಂತ ನೀನು ಎಷ್ಟು ಭ್ರಾಂತಿಯಲ್ಲಿದೆ ನೀನು. ಅಂತಃಕರಣ ಶುದ್ಧಿ ಇರೋರು, ಮಾತಾ ಮಾಣಿಕೇಶ್ವರ ಅಂಥವರು ಆಹಾರನೇ ತಗೊತಾ ಇರಲಿಲ್ಲ. ಕೆಲಸ ಮಾಡ್ತಾಯಿದ್ರೆ ಹೊಲದಲ್ಲಿ ಕಳೆ ತೆಗಿತಿರೋ ಕಳೆನ ಎತ್ತಾಕೋಕ್ಕೆ 10 ಜನ ಬೇಕಾಗ್ತಾಯಿತ್ತಂತೆ. ಎರಡು ಕೈಯಲ್ಲಿ ಮಿಷಿನಲ್ಲಿ ತೆಗೆದಂಗೆ ತೆಗಿತಾ ಇದ್ರಂತೆ. ಎಷ್ಟು ನಿಸ್ವಾರ್ಥದಿಂದ ಅವರು ಅವೆಲ್ಲ ಜನರಿಗೆ ಒಳ್ಳೆಯದಾಗಬೇಕಂತೆಲ್ಲ ಮಾಡ್ತಾಯಿರ್ತಾರೆ. ಆಹಾರನೂ ತಗೊಳ್ಳೋದಿಲ್ಲ, ಯಾರ ಅವಶ್ಯಕತೆಯೂ ಇಲ್ಲ ಪ್ರಪಂಚದಲ್ಲಿ. ಹಂಗಿರುತ್ತೆ ಚರಿತ್ರೆ. ಜೀವನ್ಮುಕ್ತ ಪುರುಷರು ನೀವು ನಿಜವಾಗ್ಲೂ ಅಂತಃಕರಣ ಶುದ್ಧಿ ಅಂದರೆ ಬೆಳಗ್ಗೆಯಿಂದ ಸಾಯಂಕಾಲ ತನಕ ಪ್ರತಿಯೊಬ್ಬರಿಗೂ ಸಹಾಯ ಮಾಡಬೇಕು. ಕೊಡೋದೇ ಇರುತ್ತೆ, ತಗೊಳ್ಳೋದಲ್ಲ. ಸ್ವಾರ್ಥದಿಂದ ಲಾಭಗಳು ನೋಡೋದಲ್ಲ. ಅವ್ರು ಕೊಟ್ಟರೆ ನನಗೇನು ಬರುತ್ತೆ, ಇವ್ರು ಕೊಟ್ಟರೆ ನನಗೇನು ಬರುತ್ತೆ, ಅವ್ರು ಬೇರೆಯವರು, ನಮ್ಮವ್ರು ಬೇರೆಯವರು, ಇವ್ರು ನಮ್ಮ ಆಶ್ರಮದ ಭಕ್ತರು, ಅವ್ರು ಬೇರೆ ಆಶ್ರಮದ ಭಕ್ತರು, ಅದು ಇದು ಯಾವುದು ಭೇದ ಇರೋದಿಲ್ಲ. ಹೆಜ್ಜೆಗೂ ಕೂಡ ಸಹಾಯ ಮಾಡೋ ಗುಣ ಕಾಣಿಸ್ತಾ ಇರುತ್ತೆ. ಅಂಥದ್ದೇನು ಕಾಣಿಸ್ತಾನೇ ಇಲ್ಲ ಈ ಜನ್ಮದಲ್ಲಿ. ಸ್ವಾರ್ಥ ಹುಟ್ಟಿದಾಗಿಂದ ಇಲ್ಲಿ ತನಕ ಎಲ್ಲ ಸ್ವಾರ್ಥವಾದ ಜೀವನನೇ ಕಾಣಿಸ್ತಾ ಇದೆ. ಮತ್ತು ದೊಡ್ಡ ಜ್ಞಾನಿಗಳಂತ ಅಂದ್ಕೊಂಡ್ಬಿಡ್ತಾ ಇರ್ತಾರೆ. ಎಷ್ಟು ಅಹಂಕಾರ, ಎಷ್ಟು ದುರಹಂಕಾರ ಅಂದರೆ ಅವ್ರಿಗೆ ಪ್ರಕೃತಿನೇ ಪಾಠ ಕಳಿಸುತ್ತೆ. ಮಾಯೆ ತಮಾಷೆನೇ ಅದು. ಆ ಶುಷ್ಕ ವೇದಾಂತದಲ್ಲಿ ಎಲ್ಲೋದ್ರೂ ಕೂಡ ತಿರಸ್ಕಾರ, ಧಿಕ್ಕಾರ, ವಧೆಗಳು, ಜಗಳಗಳು ಇವೇ ಇರ್ತಾವೆ ಅವ್ರ ಜೀವನದಲ್ಲಿ. ಶಾಂತಿ ಅಂತೂ ಸಿಗೋದಕ್ಕೆ ಸಾಧ್ಯವೇ ಇರೋದಿಲ್ಲ. ಅದಕ್ಕೆ ಅಂಥ ಹೊರಗೆ ಜ್ಞಾನಿಯಂತೆ ತೋರುವ ಮೂಢ ರಾಕ್ಷಸರನ್ನು ಜ್ಞಾನದಿಂದ ಕೊಂದಾಗೆಯೇ ದೊಡ್ಡಸ್ತಿಕೆಯುಳ್ಳವಳಾಗಿ ಶೋಣಿತಾಂಬರನನ್ನು ಸೀಳಿ ತಂದವಳೇ, ಜಗನ್ಮೋಹಿನಿಯಾಗಿ ಭಸ್ಮಾಸುರನನ್ನು ಸುಟ್ಟಿಯು ಪಾಪನಾಶಗಳೇ ತಪ್ಪೆಂದನು. ತನ್ನಲ್ಲಿ ಅತ್ಯಂತ ಪ್ರೇಮವುಳ್ಳ ಭಕ್ತರ ಪ್ರಾಣರೂಪಳೇ, ಭಕ್ತರ ಬಂಧುವೇ, ಭಕ್ತರ ಅಂತರಂಗದಲ್ಲಿರುವವಳೇ, ಭಕ್ತರ ಐಶ್ವರ್ಯಳೇ, ಭಕ್ತರನ್ನು ರಕ್ಷಿಸಿ ಅವರ ಆಜ್ಞೆಯಿಂದ ಅವರ ಕಾರ್ಯ ಮಾಡುವವಳೇ, ಭಕ್ತರ ಬಾಗಿಲ ಕಾಯುವವಳೇ, ಭಕ್ತರನ್ನು ಭಜಿಸುವ ಸಲಹವು ಭಕ್ತ ಪ್ರೇಮಿಯೇ ತಪ್ಪೆಂದನು. ತನ್ನಲ್ಲಿ ಅತ್ಯಂತ ಪ್ರೇಮವುಳ್ಳ ಭಕ್ತರ ಪ್ರಾಣರೂಪಳೇ. ಆ ದೇವಿ ಮೇಲೆ ಎಷ್ಟು ಪ್ರಾಣ ಇಟ್ಟಿರ್ತಾರೋ ಅವ್ರ ಸ್ವರೂಪಳೇ ಆಗಿರ್ತಾಳೆ. ಭಕ್ತರ ಬಂಧುವೇ, ಭಕ್ತರಿಗೆ ಮಾತ್ರ ಬಂಧು ಅಂದರೆ ದುಃಖ ಮೋಚಕರನ್ನ ಬಂಧು, ದುಃಖನ ತೊಲಗಿಸೋರನ್ನ ಬಂಧು ಅಂತಾರೆ. ಈಗಿನ ಕಾಲದಲ್ಲಿ ಕಲಿಯುಗದಲ್ಲಿ ಬಂಧುಗಳು ಅವರೇ ಹೆಚ್ಚು ದುಃಖ ಕೊಡ್ತಾ ಇರ್ತಾರೆ. ಭಕ್ತರ ಅಂತರಂಗದಲ್ಲಿರುವವಳೇ, ಭಕ್ತರ ಅಂತರಂಗದಲ್ಲಿರ್ತಾಳೆ. ಭಕ್ತರ ಐಶ್ವರ್ಯಲೇ, ಭಕ್ತರ ಸಂಪತ್ತಿ ಅಂದರೆ ಜ್ಞಾನ ವೈರಾಗ್ಯಲೇ ಅವರ ಸಂಪತ್ತಿ. ಭಕ್ತರನ್ನು ರಕ್ಷಿಸಿ ಅವರ ಆಜ್ಞೆಯಿಂದ ಅವರ ಕಾರ್ಯ ಮಾಡುವವಳೇ. ಅವ್ರಿಗೆ ಏನಾದರೂ ಸಣ್ಣ ಪುಟ್ಟ ಸಂಕಲ್ಪಗಳಿದ್ದರೆ ಆ ಕಾರ್ಯನ ಮಾಡಿ ತೋರಿಸ್ಬಿಡ್ತಾಳೆ ದೇವಿ. ಭಕ್ತರ ಬಾಗಿಲು ಕಾಯುವವಳೇ. ದೇವಿ ಭಕ್ತರನ್ನಂತೂ ಯಾರನ್ನೂ ಟಚ್ ಮಾಡೋಕ್ಕೆ ಹೋಗಬಾರ್ದು. ತುಂಬ ಪವರ್ಫುಲ್ ಆಗಿರುತ್ತೆ ದೇವಿ ಉಪಾಸಕರದು. ಭಕ್ತರನ್ನು ಭಜಿಸುವ ಸಲುಹ ಭಕ್ತರ ಪ್ರೇಮಿಯೇ ತಪ್ಪೆಂದು ವಸಿಷ್ಠನು ಪಶ್ಚಾತ್ತಾಪ ಪಡ್ತಾ ಇದ್ದಾನೆ. ಅವ್ಯಕ್ತವಾಗಿ ಶಿವನ ತೊಡೆಯಲ್ಲಿಯೂ ಹರಿಯ ಎದೆಯಲ್ಲಿಯೂ ಬ್ರಹ್ಮನ ನಾಲಿಗೆಯಲ್ಲಿ ಕುಳಿತಿರುವೆಯೂ, ಅವ್ಯಕ್ತವಾಗಿ ಜಗವೆಲ್ಲವನ್ನೂ ಮರುಳುಗೊಳಿಸಿಯೇ ಮಾಯೆ ಸುಳ್ಳು ಎನ್ನಲು ನನಗೆ ಶಕ್ಯವಿಲ್ಲ ತಪ್ಪೆಂದನು. ಅವ್ಯಕ್ತವಾಗಿ ಶಿವನ ತೊಡೆಯಲ್ಲಿಯೂ, ಪಾರ್ವತಿ ದೇವಿ ಸಗುಣ ಸಾಗರದಲ್ಲಿ ಕೂತಿದ್ರೂ ಕೂಡ ನಿಜವಾದ ಸ್ವರೂಪ ಅವ್ಯಕ್ತ ಸ್ವರೂಪ, ನಿರ್ಗುಣ ನಿರಾಕಾರ ಸ್ವರೂಪದಲ್ಲಿ. ಹರಿಯ ಎದೆಯಲ್ಲಿ ಲಕ್ಷ್ಮೀ ರೂಪದಲ್ಲಿ ಎದೆಯಲ್ಲಿ ಕೂತಿರುವವಳೆ, ಬ್ರಹ್ಮನ ನಾಲಿಗೆಯಲ್ಲಿ ಸರಸ್ವತಿ ಕುಳಿತಿರುವವಳೆ, ಅವ್ಯಕ್ತವಾಗಿ ಜಗವೆಲ್ಲವನ್ನೂ ಮರುಳುಗೊಳಿಸಿಯೇ ಮಾಯೆ ಸುಳ್ಳು ಎನ್ನಲು ನನಗೆ ಶಕ್ಯವಿಲ್ಲ ತಪ್ಪೆಂದನು. ಅಂಥ ಮಾಯನ್ನು ನಿನ್ನನ್ನು ಸುಳ್ಳು ಅಂದುಬಿಟ್ಟಲ್ಲ, ತಪ್ಪಾಯಿತು. ಈ ಚೈತನ್ಯವನ್ನು ಬಿಟ್ಟು ನೀನು ಮಾಯೆ ಜಡರೂಪವಾದ ಮಾಯನ್ನೇ ಮಾತಾಡಿದರೆ ಅದರ ಬಗ್ಗೆ ಏನೂ ಇಲ್ಲ. ಈ ಸೃಷ್ಟಿಗೆ ಕಾರಣರೂಪಗಳಾದಂಥ ಮಾಯಾ ವಿಶಿಷ್ಟ ಚೈತನ್ಯನ ನೀನು ಧಿಕ್ಕಾರ ಮಾಡ್ತಾ ಇದೀಯ. ಅಲ್ಲಿ ಚೈತನ್ಯನ ನಿರಾಕಾರ ಸ್ವರೂಪನ ಪಕ್ಕಕ್ಕೆ ತೆಗೆದು ಮತ್ತು ಸಪ್ರೇಟಾಗಿ ಮಾಯನ ಸಪ್ರೇಟಾಗಿ ಜಡರೂಪವಾದ ಮಾಯನ ನೀನು ಧಿಕ್ಕಾರ ಮಾಡ್ತಿರ್ತ ಅದು ತಪ್ಪಿಲ್ಲ. ಅದು ಗೊತ್ತಾಗ್ತಾ ಇಲ್ಲ. ಈ ಸೃಷ್ಟಿ ಕಾರಣವನ್ನೇ ನೀನು ಧಿಕ್ಕಾರ ಮಾಡಿದ್ರೆ ಅದು ಶಕ್ತಿ. ಆ ಶಕ್ತಿಯನ್ನು ನೀನು ಧಿಕ್ಕಾರ ಮಾಡಿ ನೀನು ಈ ಮಾಯಾ ಸಂಸಾರವನ್ನು ದಾಟೋದಕ್ಕಾಗೋದಿಲ್ಲ.
ಮಮ ಮಾಯಾ ದುರುತ್ಯ ಅಂತ ಕೃಷ್ಣ ಪರಮಾತ್ಮನೆ ಅಂತ, ನನ್ನ ಮಾಯೆ ತುಂಬ ತುಂಬ ದುಷ್ಕರವಾದದ್ದು, ಅದನ್ನು ದಾಟೋದಂದರೆ ಸಾಧ್ಯವಿಲ್ಲ ಅಂದ್ಬಿಟ್ಟು ಆ ಥರ ಪಶ್ಚಾತ್ತಾಪ ಪಡ್ತಾ ಇದ್ದಾನೆ. ಇನ್ನೂ ಸ್ವಲ್ಪ ಇದೇ ವಿಚಾರ, ಅದು ಸಾಯಂಕಾಲ ನೋಡೋಣ. ತುಂಬ ಬರೋ ವಿಚಾರ ಎಲ್ಲ ಏನು ಸಾಧನೆ ಅಂದರೆ ಅದ್ಭುತವಾದ ಸಾಧನೆ ಇದೆ. ಓಂ ಪೂರ್ಣಮದ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ.